Hello everyone, welcome to Lakshmi Tutorials. Dear friends, ಈ ವಿಡಿಯೋ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪರೇಷನ್ ನಡೆಸ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಸಹ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಹಾಗೆ ಹತ್ತಿರದಲ್ಲಿ ಕರ್ನಾಟಕ TET ಎಕ್ಸಾಮ್ನ ನೋಟಿಫಿಕೇಷನ್ ಆಗೋ ಸಾಧ್ಯತೆಗಳು ಇದ್ದಾವೆ. ಸೊ ಕರ್ನಾಟಕ TET ಹಾಗೆ GPSTR ಹಾಗೆ CTET ಹಾಗೆ ಇತರೆ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ತಗೊಂಡಾಗ ನಾವು ಬೇಸಿಕ್ ಆಗಿ ಯಾವ ಬುಕ್ಸನ್ನು ರೆಫರ್ ಮಾಡಬೇಕಾಗತ್ತೆ ಅಂತಂದರೆ 6th to 10th NCERT ಟೆಕ್ಸ್ಟ್ ಬುಕ್ ಏನಿದೆ ಈ ಟೆಕ್ಸ್ಟ್ ಬುಕ್ಸನ್ನು ನಾವು ರೆಫರ್ ಮಾಡಲೇಬೇಕಾಗತ್ತೆ ಅಲ್ವಾ. ಸೊ ಹಾಗಾಗಿ ನಾನಿಲ್ಲಿ 6th to 10th NCERT ಟೆಕ್ಸ್ಟ್ ಬುಕ್ಕನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಹಾಗೆ ಯಾವೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಅನ್ನೋದನ್ನು ನಾನಿಲ್ಲಿ ತೊಗೊಂಡು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ತಗೊಳ್ತಾ ಇರೋವಂಥದ್ದು 6th ಸೈನ್ಸ್ NCERTನ. ಸೊ 6th ಸೈನ್ಸ್ NCERTನ ತಗೊಂಡಾಗ ಫಸ್ಟ್ ಟಾಪಿಕ್ ಯಾವುದಿದೆ ಅಲ್ಲಿ ಅಂತಂದರೆ ಫುಡ್, ವೇರ್ ಡಸ್ ಇಟ್ ಕಮ್ ಫ್ರಮ್ ಅಂತ. ಆಹಾರ ಇದು ನಮಗೆ ಎಲ್ಲಿಂದ ದೊರೆಯುತ್ತದೆ ಅನ್ನೋದು ಫಸ್ಟ್ ಪಾಠ ಆಗಿದೆ. ಸೊ ಇದರಲ್ಲಿ ನಾವು ಎಕ್ಸಾಮ್ಸ್ ದೃಷ್ಟಿಯಿಂದ ಯಾವೆಲ್ಲ ಕಾನ್ಸೆಪ್ಟ್ಸನ್ನು ನೆನ್ಪಿಟ್ಕೋಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ಈ ಪಾಠದಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿದೆ ಅಂತಂದರೆ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಇನ್ಕ್ಲೂಡ್ ಆಗಿದೆ. ಸೊ ಇಂಗ್ರೀಡಿಯೆಂಟ್ ಅಂತಂದರೆ ಏನು ಅಂತ ನೋಡೋಣ. ಹಾಗೆ ಸೋರ್ಸಸ್, ಫುಡ್ ಸೋರ್ಸಸ್ ಯಾವ್ಯಾವ ಸೋರ್ಸಸ್ಸಿಂದ ನಮಗೆ ಫುಡ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಇನ್ಕ್ಲೂಡ್ ಆಗಿದೆ. ಹಾಗೆ ಅನಿಮಲ್ಸ್, ಯಾವ್ಯಾವ ಥರದ ಅನಿಮಲ್ಸ್ ಇದ್ದಾವೆ, ಹರ್ಬಿವೋರ್ಸ್, ಕಾರ್ನಿವೋರ್ಸ್, ಇವುಗಳ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡೋಣ. ಈ ವಿಡಿಯೋಲಿ ನಾನು ಫಸ್ಟ್ ಹಾಗೆ ಸೆಕೆಂಡ್ ಚಾಪ್ಟರ್ಸನ್ನು, ಈ ಎರಡೂ ಚಾಪ್ಟರ್ಸನ್ನು ಡಿಸ್ಕಷನ್ ಮಾಡ್ತೀನಿ. ಹಾಗೆ ಈ ಎರಡೂ ಚಾಪ್ಟರ್ಸ್ ಮೇಲೆ ಯಾವ ಥರ ಕ್ವಶನ್ಸ್ ಅರೈಸ್ ಆಗಬಹುದು ಅನ್ನೋದನ್ನು ಸಹ ನಾನಿಲ್ಲಿ ಡಿಸ್ಕಷನ್ ಮಾಡ್ತಾ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಏನೆಲ್ಲ ಟಾಪಿಕನ್ನು, ಏನೆಲ್ಲ ಪಾಯಿಂಟ್ಸನ್ನು ನಾವಿಲ್ಲಿ ನೆನ್ಪಿಟ್ಕೋಬೇಕು ಅನ್ನೋದನ್ನು ಸಹ ನಾನಿಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ನಾವಿಲ್ಲಿ ಗಮನಿಸಬೇಕಾಗಿರುವಂಥ ಅಂಶಗಳು ಏನೇನು ಅಂತಂದರೆ ಫುಡ್ ವೆರೈಟಿ ಅಂತಂದರೆ ನಾವು ಡೈಲಿ ಒಂದೇ ಥರದ ಊಟನ ತಿನ್ನೋದಿಲ್ಲ. ಹಾಗೆ ಒಂದು ಪಾರ್ಟಲ್ಲಿ ನಮ್ಮ ಕಂಟ್ರಿಯಲ್ಲೇ ತೊಗೊಂಡಾಗ ಒಂದು ನಾರ್ತ್ ಕಡೆಯಲ್ಲೇ ಬೇರೆ ಥರದ ಫುಡ್ ಇರುತ್ತೆ, ಹಾಗೆ ಸೌತ್ ಕಡೆಯಲ್ಲೇ ಬೇರೆ ಥರದ ಫುಡ್ ಇರುತ್ತೆ. ಅಂದರೆ ನಾವು ತಿನ್ನೋವಂಥ ಫುಡ್ ಎಲ್ಲ ಕಡೆಯೂ ಸೇಮ್ ಇರೋದಿಲ್ಲ, ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ. ಸೊ ಹಾಗೆ ಇಲ್ಲಿ ಇಂಗ್ರೀಡಿಯೆಂಟ್ ಅಂತಂದರೆ ಏನು ಅಂತ ನೋಡೋಣ. ಪ್ರತಿಯೊಂದು ಫುಡ್ ಐಟಮನ್ನು ನಾವು ಪ್ರಿಪೇರ್ ಮಾಡಬೇಕಾದ್ರೆ ಬಳಸುವಂಥ ಮೆಟೀರಿಯಲ್ಸ್ ಏನಿದೆ ಆ ಮೆಟೀರಿಯಲ್ಸನ್ನೇ ನಾವಿಲ್ಲಿ ಇಂಗ್ರೀಡಿಯೆಂಟ್ಸ್ ಅಥವಾ ಘಟಕಗಳು ಅಂತ ಕರಿತೀವಿ. ಕನ್ನಡದಲ್ಲಿ ಹೇಳೋದಾದರೆ ಘಟಕಗಳು, ಆಹಾರದ ಘಟಕಗಳು ಅಂತ ಹೇಳ್ತೀವಿ. ಸೊ ಇಲ್ಲಿ ರೈಸನ್ನು ಎಕ್ಸಾಂಪಲ್ ತಗೊಂಡಾಗ ರೈಸನ್ನು ರೆಡಿ ಮಾಡಬೇಕಾದ್ರೆ, ರೈಸನ್ನು ಪ್ರಿಪೇರ್ ಮಾಡಬೇಕಾದ್ರೆ ನಮಗೆ ಯಾವ್ಯಾವ ರಾ ಮೆಟೀರಿಯಲ್ಸ್ ಬೇಕಾಗತ್ತೆ ಅಂತಂದರೆ ರಾ ರೈಸ್ ಬೇಕು, ಹಾಗೆ ವಾಟರ್ ಬೇಕು. ಸೊ ಈ ಎರಡನ್ನು ನಾವೇನಂತ ಕರಿತೀವಿ, ಇಂಗ್ರೀಡಿಯೆಂಟ್ಸ್ ಆಫ್ ರೈಸ್ ಅಂತ. ಸೊ ಬಾಯಿಲ್ಡ್ ರೈಸ್ ರೆಡಿ ಮಾಡಬೇಕಾದ್ರೆ ಏನೆಲ್ಲ ಮೆಟೀರಿಯಲ್ಸನ್ನು ನಾವು ಯೂಸ್ ಮಾಡ್ತೀವಿ ಅದನ್ನು ನಾವು ಇಂಗ್ರೀಡಿಯೆಂಟ್ಸ್ ಅಂತ ಕರಿತೀವಿ. ಸೊ ಹಾಗೆ ಡಿಫ್ರೆಂಟ್ ಐಟಮ್ಸನ್ನು ತಗೊಂಡಾಗ ಏನೆಲ್ಲ ಮೆಟೀರಿಯಲ್ಸನ್ನು ಯೂಸ್ ಮಾಡ್ತೀವಿ. ಇಲ್ಲಿ ರೋಟಿ ಅಥವಾ ಚಪಾತಿಯನ್ನು ತಗೊಂಡಾಗ ನಾವು ಏನು ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ತೀವಿ ಅಂದರೆ ಆಟ ಯೂಸ್ ಮಾಡ್ತೀವಿ, ಹಾಗೆ ವಾಟರ್ ಯೂಸ್ ಮಾಡ್ತೀವಿ. ದಾಲನ್ನು ತಗೊಂಡಾಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂದರೆ ಪಲ್ಸಸ್ ಬೇಕು, ವಾಟರ್, ಸಾಲ್ಟ್, ಆಯಿಲ್, ಗೀ, ಹಾಗೆ ಸ್ಪೈಸಸ್, ಇವೆಲ್ಲವನ್ನು ಸಹ ಇಂಗ್ರೀಡಿಯೆಂಟ್ಸ್ ಅಂತ ಕರಿತೀವಿ. ಯಾವ ಮೆಟೀರಿಯಲ್ಸನ್ನು ನಾವು ಯೂಸ್ ಮಾಡ್ತೀವಿ ಆ ಡಿಶ್ನ ಪ್ರಿಪೇರ್ ಮಾಡೋದಕ್ಕೆ ಅವುಗಳನ್ನೇ ನಾವು ಇಂಗ್ರೀಡಿಯೆಂಟ್ಸ್ ಅಂತ ಕರಿತೀವಿ. ಸೊ ಈ ಟಾಪಿಕಲ್ಲಿ ಮೊದಲಿಗೆ ಕವರ್ ಆಗಿರೋಂಥ ಪಾಯಿಂಟ್ ಯಾವುದು ಅಂತಂದರೆ ಇಂಗ್ರೀಡಿಯೆಂಟ್. ಹಾಗೆ ನೆಕ್ಸ್ಟ್ ಪಾಯಿಂಟ್ಸ್ ಏನೇನು ಅಂತಂದರೆ ಫುಡ್ ಮೆಟೀರಿಯಲ್ಸ್ ಆ್ಯಂಡ್ ಸೋರ್ಸಸ್. ನಾವು ಸೇವಿಸುವಂತಹ ಫುಡ್ ಐಟಮ್ ಯಾವ್ಯಾವ ಸೋರ್ಸಸ್ಸಿಂದ ನಮಗೆ ಸಿಗುತ್ತೆ ಅಂತ. ಸೊ ನಾವು ತಗೊಳ್ಳೋಂಥ ಪ್ರತಿಯೊಂದು ಆಹಾರನೂ ಸಹ ಮೇಯ್ನಾಗಿ ಯಾವ ಸೋರ್ಸಿಂದ ಬರುತ್ತೆ ಅಂತಂದರೆ ಅದು ಪ್ಲ್ಯಾಂಟ್ ಸೋರ್ಸ್ ಹಾಗೆ ಅನಿಮಲ್ ಸೋರ್ಸಿಂದ ಬರೋವಂಥದ್ದು. ಸೊ ಪ್ಲ್ಯಾಂಟ್ ಸೋರ್ಸಸನ್ನು ತಗೊಂಡಾಗ ಯಾವೆಲ್ಲ ಪ್ಲ್ಯಾಂಟ್ ಸೋರ್ಸಸ್ ಅಥವಾ ಪ್ಲ್ಯಾಂಟಲ್ಲಿರೋ ಸಿಗೋವಂಥ ಐಟಮನ್ನು ನಾವು ಫುಡ್ಡಾಗಿ ಯೂಸ್ ಮಾಡ್ತೀವಿ ಅಂತಂದರೆ ಅದು ಗ್ರೇನ್ಸ್, ಹಾಗೆ ಸಿರಿಯಲ್ಸ್, ಹಾಗೆ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್, ಇವೆಲ್ಲವೂ ಸಹ ನಮಗೆ ಪ್ಲ್ಯಾಂಟಿಂದ ಸಿಗುವಂತಹ ಫುಡ್ ಐಟಮ್ಸ್ ಆಗಿವೆ. ಹಾಗೆ ಅನಿಮಲ್ಸನ್ನು ತಗೊಂಡಾಗ ಅನಿಮಲ್ಸಿಂದ ಯಾವೆಲ್ಲ ಫುಡ್ ಐಟಮ್ಸ್ ನಮಗೆ ಸಿಗುತ್ತೆ ಅಂತಂದರೆ ಮಿಲ್ಕ್ ಸಿಗುತ್ತೆ, ಎಗ್ ಸಿಗುತ್ತೆ, ಮಿಲ್ಕ್ ಪ್ರಾಡಕ್ಟ್ ಆಗಿರುವಂತಹ ಬಟರ್, ಚೀಸ್, ಕ್ರೀಮ್, ಕರ್ಡ್, ಇವೆಲ್ಲನೂ ಸಹ ನಮಗೆ ಎಲ್ಲಿಂದ ಸಿಗುತ್ತೆ, ಅನಿಮಲಿಂದ ಸಿಗುವಂಥ ಸೋರ್ಸಸ್. ಸೊ ನಮ್ಮ ಫುಡ್ ಯಾವ್ಯಾವ ಸೋರ್ಸಸ್ಸಿಂದ ಮೇಯ್ನಾಗಿ ನಮಗೆ ಸಿಗುತ್ತೆ ಅನ್ನೋದಾದರೆ ಅದು ಪ್ಲ್ಯಾಂಟ್ಸ್ ಹಾಗೆ ಅನಿಮಲ್ಸಿಂದ ಸಿಗುವಂಥದ್ದು. ಹಾಗೆ ನಾವಿಲ್ಲಿ ಇಂಪಾರ್ಟೆಂಟಾಗಿ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಯಾವೆಲ್ಲ ಪಾಯಿಂಟ್ಸನ್ನು ನೆನ್ಪಿಟ್ಕೋಬೇಕು ಅಂತಂದರೆ ಪ್ಲ್ಯಾಂಟ್ ಪಾರ್ಟ್ಸ್ ಆ್ಯಂಡ್ ಅನಿಮಲ್ ಪ್ರಾಡಕ್ಟ್ಸ್ ಆ್ಯಸ್ ಫುಡ್. ಇದರಲ್ಲಿ ತಗೊಂಡಾಗ ಈಗ ಪ್ಲ್ಯಾಂಟ್ಸನ್ನು ತೊಗೊಂಡಾಗ ನಾವು ಕೆಲವೊಂದು ಪ್ಲ್ಯಾಂಟ್ಸಲ್ಲಿ ಒಂದೊಂದು ಪಾರ್ಟನ್ನು ನಾವು ಆಹಾರವಾಗಿ ಯೂಸ್ ಮಾಡ್ಕೊಳ್ತೀವಿ. ಕೆಲವೊಂದು ಪ್ಲ್ಯಾಂಟ್ಸಲ್ಲಿ ನಾವು ಆ ಪ್ಲ್ಯಾಂಟ್ಸ್ನ ರೂಟ್ಸನ್ನು ನಾವು ಫುಡ್ ಐಟಮ್ ಆಗಿ ಯೂಸ್ ಮಾಡ್ತೀವಿ. ಹಾಗೆ ಕೆಲವೊಂದು ಪ್ಲ್ಯಾಂಟ್ಸಲ್ಲಿ ನಾವು ಲೀವ್ಸನ್ನು ಫುಡ್ಡಾಗಿ ಯೂಸ್ ಮಾಡ್ತೀವಿ. ಹಾಗೆ ಕೆಲವೊಂದು ಪ್ಲ್ಯಾಂಟ್ಸಲ್ಲಿ ಸ್ಟೆಮ್ಮನ್ನು
ಫುಡ್ಡಾಗಿ ಯೂಸ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ನಾವು ನೆನ್ಪಿಟ್ಕೋಬೇಕಾಗಿರೋವಂಥದ್ದು ಏನು ಇಂಪಾರ್ಟೆಂಟ್ ಆಗಿ ಅಂತಂದರೆ ಯಾವ್ಯಾವ ಪ್ಲ್ಯಾಂಟಲ್ಲಿ ಯಾವ್ಯಾವ ಪಾರ್ಟನ್ನು ನಾವು ಫುಡ್ಡಾಗಿ ಯೂಸ್ ಮಾಡ್ತೀವಿ ಅನ್ನೋದನ್ನು. ಸೊ ಇಲ್ಲಿ ಈಸಿಯಾಗಿ ಕೆಲವೊಂದು ಐಡೆಂಟಿಫೈ ಮಾಡ್ಬೋದು, ಕೆಲವೊಂದು ಕನ್ಫ್ಯೂಷನ್ ಆಗಿರೋವಂಥದ್ದು ಇರುತ್ತೆ. ಸೊ ಈ ಕನ್ಫ್ಯೂಷನ್ ಆಗುವಂಥ ಪಾರ್ಟ್ಸ್ ಏನಿದೆ ಅವನ್ನು ನಾವಿಲ್ಲಿ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಫ್ರೂಟ್ಸ್ ಅಂತ ತೊಗೊಂಡಾಗ ಯಾವ್ಯಾವ ಫ್ರೂಟ್ಸನ್ನು ನಾವು ಫುಡ್ಡಾಗಿ ಯೂಸ್ ಮಾಡ್ತೀವಿ, ಎಲ್ಲ ಫ್ರೂಟ್ಸು ನಾವು ಎಕ್ಸಾಂಪಲ್ಸ್ ಕೊಡ್ಬೋದು. ಆ್ಯಪಲ್, ಆರೆಂಜ್, ಬನಾನಾ, ಪಪಾಯ ಇವೆಲ್ಲನೂ ಸಹ ಆ ಪ್ಲ್ಯಾಂಟಲ್ಲಿರುವಂಥ ಫ್ರೂಟ್ ಭಾಗವನ್ನು ನಾವು ಆಹಾರವಾಗಿ ತಗೊಳ್ಳೋವಂಥದ್ದು. ನೆಕ್ಸ್ಟ್ ಫ್ಲವರ್ ಅಂತ ತಗೊಂಡಾಗ ಬನಾನಾ ಫ್ಲವರ್ ಹಾಗೆ ಪಂಪ್ಕಿನ್ ಫ್ಲವರ್ ಇವು ಫ್ಲವರ್ಸನ್ನು ನಾವು ಯೂಸ್ ಮಾಡ್ತೀವಿ. ಹಾಗೆ ಇನ್ನೊಂದು ಹೇಳೋದಾದರೆ ಕಾಲಿಫ್ಲವರ್ ಇದನ್ನು ಸಹ ನಾವು ಫುಡ್ಡಾಗಿ ಯೂಸ್ ಮಾಡ್ತೀವಿ. ನಮಗಿಲ್ಲಿ ಕನ್ಫ್ಯೂಷನ್ ಆಗುವಂಥದ್ದು ಎಲ್ಲಿ ಅಂತಂದರೆ ಸ್ಟೆಮ್. ಯಾವ್ಯಾವ ಫುಡ್ ಐಟಮ್ಸ್ ಸ್ಟೆಮ್ ಆಗಿದೆ ಅಂತ ಕೇಳಬಹುದು. ಸೊ ಸ್ಟೆಮ್ಮಲ್ಲಿ ಜಾಸ್ತಿ ಸಲ ನಮಗೆ ಕನ್ಫ್ಯೂಷನ್ ಆಗುವಂಥ ಕ್ವೆಶನ್ಸ್ ಇಲ್ಲಿ ಅರೈಸ್ ಆಗುತ್ತೆ. ಸೊ ಆನಿಯನ್ ಅನ್ನೋದು ಸಸ್ಯದ ಯಾವ ಭಾಗ ಅಂತಂದರೆ ಅದು ಸ್ಟೆಮ್ ಆಗಿರುತ್ತೆ. ಆನಿಯನ್ ಅನ್ನೋದೊಂದು ಸ್ಟೆಮ್, ಅಥವಾ ಇದನ್ನು ಬಲ್ಬ್ ಅಂತಲೂ ಹೇಳ್ತಾರೆ. ಈ ಬಲ್ಬ್ ಅನ್ನೋದು ಏನು ಅಂದರೆ ಇಟ್ ಈಸ್ ಅ ಮಾಡಿಫೈಡ್ ಫಾರ್ಮ್ ಆಫ್ ಸ್ಟೆಮ್. ಸೊ ಹಾಗಾಗಿ ಆನಿಯನ್ ಅನ್ನೋದು ಯಾವ ಭಾಗ, ಸಸ್ಯದ ಯಾವ ಭಾಗ ಅಂತಂದರೆ ಅದು ಸ್ಟೆಮ್. ಹಾಗೆ ಪೊಟ್ಯಾಟೊ ಅನ್ನೋದು ಸಹ ಸ್ಟೆಮ್ ಆಗಿರುತ್ತೆ. ಹಾಗೆ ಜಿಂಜರ್ ಅನ್ನೋದು ಏನು ಅಂತ ಕೇಳ್ಬೋದು. ಜಿಂಜರ್ ಅನ್ನೋದು ಸಸ್ಯದ ಯಾವ ಭಾಗ ಅಂತ, ಜಿಂಜರ್ ಅನ್ನೋದು ಸಹ ಸ್ಟೆಮ್ ಆಗಿರುತ್ತೆ. ಹಾಗೆ ಗಾರ್ಲಿಕ್ ಅನ್ನೋದು ಏನು, ಸಸ್ಯದ ಯಾವ ಭಾಗ ಅಂತಂದರೆ ಅದು ಸಹ ಒಂದು ಸ್ಟೆಮ್. ಟರ್ಮರಿಕ್ ತಗೊಂಡಾಗ ಟರ್ಮರಿಕ್ ಸಹ ಒಂದು ಸಸ್ಯದ ಸ್ಟೆಮ್ ಭಾಗ ಅಂದರೆ ಕಾಂಡದ ಭಾಗ ಆಗಿರುತ್ತೆ. ಸೊ ಇದರಲ್ಲಿ ನಮಗೆ ಸುಮಾರಷ್ಟು ಸಲ ನಮಗೆ ಕನ್ಫ್ಯೂಷನ್ ಆಗೋ ಥರ ಕ್ವೆಶನ್ಸ್ ಕೇಳ್ತಾರೆ. ಸೊ ಆನಿಯನ್ ಅನ್ನೋದು ಸಹ ಸ್ಟೆಮ್, ಪೊಟ್ಯಾಟೊ ಸಹ ಸ್ಟೆಮ್, ಜಿಂಜರ್, ಗಾರ್ಲಿಕ್ ಹಾಗೆ ಟರ್ಮರಿಕ್ ಇವೆಲ್ಲನೂ ಸಹ ಸ್ಟೆಮ್ ಆಗಿರ್ತವೆ. ಹಾಗೆ ರೂಟ್ಸನ್ನು ತಗೊಂಡಾಗ ಯಾವೆಲ್ಲ ರೂಟ್ಸನ್ನು ನಾವು ಫುಡ್ಡಾಗಿ ಯೂಸ್ ಮಾಡ್ತೀವಿ ಅಂತಂದರೆ ಕ್ಯಾರೆಟ್, ಟರ್ನಿಪ್, ರ್ಯಾಡಿಶ್, ಬೀಟ್ರೂಟ್, ಸ್ವೀಟ್ ಪೊಟ್ಯಾಟೊ. ಸೊ ಇವೆಲ್ಲನೂ ಸಹ ರೂಟ್ಸ್ ಆಗಿರ್ತವೆ. ಸೊ ಇಲ್ಲಿ ಸ್ವೀಟ್ ಪೊಟ್ಯಾಟೊ ಅಂತ ಕೇಳಿದಾಗ ಸ್ಟೆಮ್ ಅಂತ ಹೇಳೋ ಚಾನ್ಸಸ್ ಇರುತ್ತೆ. ಸ್ವೀಟ್ ಪೊಟ್ಯಾಟೊ ಅನ್ನೋದೊಂದು ರೂಟ್. ಓಕೆ, ಸೊ ಇದನ್ನು ನಾವು ಇಂಪಾರ್ಟೆಂಟಾಗಿ ಎಕ್ಸಾಮ್ ದೃಷ್ಟಿಯಿಂದ ನೆನ್ಪಿಟ್ಕೋಬೇಕಾಗತ್ತೆ. ಸೊ ಯಾವೆಲ್ಲ ಸ್ಟೆಮ್ಮನ್ನು ನಾವು ಫುಡ್ಡಾಗಿ ಯೂಸ್ ಮಾಡ್ತೀವಿ ಅಂತಂದರೆ ಆನಿಯನ್, ಪೊಟ್ಯಾಟೊ, ಜಿಂಜರ್, ಗಾರ್ಲಿಕ್, ಟರ್ಮರಿಕ್ ಇವೆಲ್ಲನೂ ಸಹ ಸ್ಟೆಮ್ ಭಾಗಗಳು. ಸ್ಟೆಮ್ ಅಂತಂದರೆ ಕಾಂಡದ ಭಾಗಗಳು, ಸಸ್ಯದ ಒಂದು ಕಾಂಡ ಅಂತ. ಹಾಗೆ ರೂಟ್ಸ್, ಯಾವ್ಯಾವ ರೂಟ್ಸನ್ನು ನಾವು ಫುಡ್ಡಾಗಿ ಯೂಸ್ ಮಾಡ್ತೀವಿ ಅಂದರೆ ಕ್ಯಾರೆಟ್, ಟರ್ನಿಪ್, ರ್ಯಾಡಿಶ್, ಬೀಟ್ರೂಟ್, ಸ್ವೀಟ್ ಪೊಟ್ಯಾಟೊ ಇವೆಲ್ಲನೂ ಸಹ ರೂಟ್ಸ್ ಆಗಿರ್ತವೆ. ಹಾಗೆ ಯಾವ್ಯಾವ ಸಸ್ಯದ ಎಲೆಗಳನ್ನು ನಾವು ಫುಡ್ಡಾಗಿ ಯೂಸ್ ಮಾಡ್ತೀವಿ ಅಂತಂದರೆ ಸ್ಪಿನಾಚನ್ನು ಯೂಸ್ ಮಾಡ್ತೀವಿ, ಕ್ಯಾಬೇಜ್ ಇವೆಲ್ಲನೂ ಸಹ ಲೀವ್ಸ್ ಆಗಿರ್ತವೆ. ಸೊ ನಾವಿಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಇವಿಷ್ಟನ್ನು ನೆನ್ಪಿಟ್ಕೋಬೇಕಾಗತ್ತೆ. ಓಕೆ, ಇಲ್ಲಿ ನೆಕ್ಸ್ಟ್ ತಗೊಂಡಾಗ ಇಲ್ಲಿ ಆ್ಯಕ್ಟಿವಿಟೀಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಆ್ಯಕ್ಟಿವಿಟೀಸ್ ಕೊಟ್ಟಿದ್ದಾರೆ ಅಂತಂದರೆ ಒಂದು ಡ್ರೈ ಕಾಳುಗಳನ್ನು ತಗೊಂಡು ಅದನ್ನು ಮೊಳಕೆ ಬರೆಸಿರೋವಂಥದ್ದು. ಇಲ್ಲಿ ಒಂದು ಕಡಲೆ ಹಾಗೆ ಒಂದು ಹೆಸರು ಕಾಳನ್ನು ತಗೊಂಡು ಹೇಗೆ ಅದನ್ನು ಮೊಳಕೆ ಬರೆಸೋದು ಅನ್ನೋದನ್ನು ಇದು ಒಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರೋದಿಲ್ಲ. ಆದರೂ ಇಲ್ಲಿ ಮೊಳಕೆ ಬರಬೇಕಾದ್ರೆ ಏನೆಲ್ಲ ಕಂಡೀಷನ್ ಇರಬೇಕು ಅಂತಂದರೆ ಕಾಳನ್ನು ತಗೊಂಡು ನಾವೇನು ಮಾಡಬೇಕು, ಒಂದು ದಿನ ಫುಲ್ ಅದನ್ನು ನೀರಲ್ಲಿ ನೆನೆಸಿಡಬೇಕು. ನೆಕ್ಸ್ಟ್ ಡೇ ನಾವೇನು ಮಾಡಬೇಕು, ಆ ನೀರನ್ನು ಕಂಪ್ಲೀಟಾಗಿ ಡ್ರೈನ್ ಮಾಡಿ ಆ ಉಳಿದಿರೋಂಥ ಕಾಳನ್ನು ನಾವು ಏರ್ಟೈಟ್ ಕಂಟೈನರಲ್ಲಿ ಹಾಕಿಡಬೇಕು. ಅಥವಾ ನಾವು ಕಂಪ್ಲೀಟ್ ಲಿಡ್ ಕ್ಲೋಸ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿಟ್ಟಾಗ ನೆಕ್ಸ್ಟ್ ಡೇ ಏನಾಗುತ್ತೆ, ಅದು ಸ್ಪ್ರೌಟ್ಸ್ ಬಂದಿರುತ್ತೆ, ಮೊಳಕೆ ಬಂದಿರುತ್ತೆ. ಸೊ ಇದರ ಒಂದು ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ನಮಗಿಲ್ಲಿ ಇದ್ರ ಬಗ್ಗೆ ಏನು ನೆಸೆಸಿಟಿ ಇಲ್ಲ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಜೇನಿನ ಬಗ್ಗೆ ಕೊಟ್ಟಿದ್ದಾರೆ, ಹನಿ ಬಗ್ಗೆ ಕೊಟ್ಟಿದ್ದಾರೆ. ಯಾವುದರಿಂದ ಜೇನು ಸಿಗುತ್ತೆ ಅಂತಂದರೆ ಅದು ಜೇನು ನೊಣದಿಂದ ನಮಗೆ ಸಿಗೋವಂಥದ್ದು ಅಲ್ವಾ. ಸೊ ಇಲ್ಲಿ ಹನಿ ಬೀಸ್ ಅಥವಾ ಜೇನು ನೊಣಗಳು ಏನು ಮಾಡ್ತವೆ ಅಂತಂದರೆ ಪ್ಲ್ಯಾಂಟ್ನ ಫ್ಲವರ್ಸಲ್ಲಿರುವಂತಹ ನೆಕ್ಟಾರನ್ನು, ಸ್ವೀಟ್ನೆಸ್ಸನ್ನು, ಸ್ವೀಟ್ ಜ್ಯೂಸ್ ಏನಿದೆ ಆ ನೆಕ್ಟಾರನ್ನು ಕಲೆಕ್ಟ್ ಮಾಡಿಕೊಂಡು ಅದರ ಆಹಾರವಾಗಿ ಅದು ಸ್ಟೋರ್ ಮಾಡಿ ಇಟ್ಕೊಳ್ತವೆ. ವರ್ಷ ಪೂರ್ತಿ ಫ್ಲವರ್ಸ್ ಇರೋದಿಲ್ಲ, ವರ್ಷ ಪೂರ್ತಿ ನೆಕ್ಟಾರ್ ಸಿಗೋದಿಲ್ಲ. ಸೊ ಆ ಪರ್ಪಸ್ಗೆ ಏನು ಮಾಡ್ತವೆ ಅವು ವರ್ಷ ಪೂರ್ತಿ ಅದಕ್ಕೆ ಆಹಾರವಾಗಿ ತಗೊಳ್ಳೋದಕ್ಕೋಸ್ಕರ ಆಹಾರ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅದೇನು ಮಾಡುತ್ತೆ, ಆ ಬೀ ಹೈವ್ ಅಲ್ಲಿ ಜೇನನ್ನು ಸ್ಟೋರ್ ಮಾಡಿ ಇಟ್ಕೊಳ್ತವೆ. ಸೊ ಆ ನೊಣಗಳು ಸ್ಟೋರ್ ಮಾಡಿ ಇಟ್ಕೊಳ್ಳೋಂಥ ಫುಡ್ಡನ್ನೇ ನಾವು ಜೇನಾಗಿ ಯೂಸ್ ಮಾಡ್ಕೊಳ್ತೀವಿ ಅಲ್ವಾ. ಸೊ ನಮಗೆ ಜೇನು ಎಲ್ಲಿಂದ ಸಿಗುತ್ತೆ ಅಂತಂದರೆ ಜೇನು ನೊಣಗಳಿಂದ ಅಥವಾ ಹನಿ ಬೀಸಿಂದ ನಮಗೆ ಜೇನು ಸಿಗೋವಂಥದ್ದು. ನೆಕ್ಸ್ಟ್ ಇಲ್ಲಿ ಯಾವ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ, ವಾಟ್ ಡು ಅನಿಮಲ್ಸ್ ಈಟ್ ಅಂತ. ಸೊ ಯಾವೆಲ್ಲ ಅನಿಮಲ್ಸು ಯಾವ್ಯಾವ ಥರದ ಫುಡ್ ಐಟಮ್ಸನ್ನು ತಿಂತವೆ ಅಂತ. ಸೊ ಅವುಗಳ ಫುಡ್ ಹ್ಯಾಬಿಟ್ ಮೇಲೆ ನಾವು ಅನಿಮಲ್ಸನ್ನು 3 ಗ್ರೂಪ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಯಾವುದ್ಯಾವುದು ಅಂತಂದರೆ ಹರ್ಬಿವೋರ್ಸ್, ಹಾಗೆ ಕಾರ್ನಿವೋರ್ಸ್, ಹಾಗೆ ಆಮ್ನಿವೋರ್ಸ್ ಅಂತ. ಸೊ ಹರ್ಬಿವೋರ್ಸ್ ಅಂತಂದರೆ ನಮಗೆ ಗೊತ್ತಿದೆ ಸಸ್ಯಾಹಾರಿ ಪ್ರಾಣಿಗಳು. ಸೊ ಸಸ್ಯಾಹಾರಿ ಅಂತಂದರೆ ಯಾವ
ಪ್ರಾಣಿಗಳು ಸಸ್ಯದಿಂದ ಸಿಗುವಂತಹ ಪ್ರಾಡಕ್ಟ್ಸನ್ನು ತಿಂತವೋ ಅಂಥ ಅನಿಮಲ್ಸನ್ನು ನಾವೇನಂತ ಕರಿತೀವಿ, ಸಸ್ಯಾಹಾರಿ ಪ್ರಾಣಿಗಳು ಅಂತ ಕರಿತೀವಿ. ಹಾಗೆ ಕಾರ್ನಿವೋರ್ಸ್ ಅಂತಂದರೆ ದ ಅನಿಮಲ್ಸ್ ವಿಚ್ ಈಟ್ ಮೀಟ್ ಆ್ಯಂಡ್ ಮೀಟ್ ಪ್ರಾಡಕ್ಟ್ಸ್. ಸೊ ಬೇರೆ ಅನಿಮಲ್ಸ್ನ ಮೀಟನ್ನು ತಿಂದು ಬದುಕುವಂಥ ಅನಿಮಲ್ಸನ್ನು ನಾವು ಕಾರ್ನಿವೋರ್ಸ್ ಅಥವಾ ಮಾಂಸಾಹಾರಿಗಳು ಅಂತ ಕರಿತೀವಿ. ಹಾಗೆ ಆಮ್ನಿವೋರ್ಸ್ ಅಂತ ತಗೊಂಡಾಗ ಯಾವ ಅನಿಮಲ್ಸು ಸಸ್ಯದ ಪ್ರಾಡಕ್ಟ್ಸು ಹಾಗೆ ಅನಿಮಲ್ ಪ್ರಾಡಕ್ಟ್ಸನ್ನು ಆಹಾರವಾಗಿ ಸೇವಿಸ್ತಾವೋ ಅಂತಹ ಅನಿಮಲ್ಸನ್ನು ನಾವು ಆಮ್ನಿವೋರ್ಸ್ ಅಂತ ತಗೊಳ್ತೀವಿ, ಆಮ್ನಿವೋರ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ಸ್ ಹೇಳೋದಾದರೆ ಕ್ರೋ ಅನ್ನೋದು ಕಾಗೆ ಒಂದು ಆಮ್ನಿವೋರ್ ಅನಿಮಲ್. ಹಾಗೆ ಬೇರ್ ಕರಡಿ ಇದು ಸಹ ಒಂದು ಆಮ್ನಿವೋರ್ ಅನಿಮಲ್. ಹಾಗೆ ಕ್ಯಾಟ್ ಅನ್ನೋದು ಸಹ ಆಮ್ನಿವೋರ್ ಅನಿಮಲ್ ಆಗಿದೆ. ಹಾಗೆ ಡಾಗ್ ಸಹ ಒಂದು ಆಮ್ನಿವೋರಸ್ ಅನಿಮಲ್ ಆಗಿದೆ. ಸೊ ಹೀಗೆ ಈ ಚಾಪ್ಟರಲ್ಲಿ ಇದಿಷ್ಟು ಪಾಯಿಂಟ್ಸನ್ನು ನಾವು ಇಲ್ಲಿ ಕವರ್ ಆಗಿರುತ್ತೆ. ನೆಕ್ಸ್ಟ್ ಲೆಸನ್ನ ತಗೊಂಡಾಗ ಅದು ಸಹ ಫುಡ್ಗೆ ರಿಲೇಟೆಡ್ ಆಗಿರೋಂತಹ ಲೆಸನ್ ಆಗಿದೆ. ಯಾವುದದು ಅಂದರೆ ಕಾಂಪೋನೆಂಟ್ಸ್ ಆಫ್ ಫುಡ್. ಸೊ ಇಲ್ಲಿ ಕಾಂಪೋನೆಂಟ್ಸ್ ಆಫ್ ಫುಡ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟನ್ನು ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಸೊ ಇಂದಿನ ಚಾಪ್ಟರಲ್ಲಿ ನಾವೇನು ತಿಳ್ಕೊಂಡ್ವಿ, ಇಂಗ್ರೀಡಿಯೆಂಟ್ಸ್ ಅಂತಂದರೆ ಏನು ಅಂತ ತಿಳ್ಕೊಂಡ್ವಿ. ಸೊ ಈಗ ನಾವೇನು ತಿಳ್ಕೊಳ್ತಾ ಇದ್ದೀವಿ ಅಂತಂದರೆ ಕಾಂಪೋನೆಂಟ್ ಆಫ್ ಫುಡನ್ನು ತಿಳ್ಕೊಳ್ತಾ ಇದ್ದೀವಿ. ಸೊ ಕಾಂಪೋನೆಂಟ್ ಅಂತಂದರೆ ಏನು? ಸೊ ನಾವು ಯೂಸ್ ಮಾಡುವಂತಹ ಇಂಗ್ರೀಡಿಯೆಂಟ್ಸಲ್ಲಿ ಪ್ರತಿಯೊಂದು ಇಂಗ್ರೀಡಿಯೆಂಟಲ್ಲೂ ಸಹ ನಮಗೆ ಯೂಸ್ಫುಲ್ ಆಗಿರುವಂತಹ ಒಂದಷ್ಟು ಕಾಂಪೋನೆಂಟ್ ಇರುತ್ತೆ. ಸೊ ಆ ಕಾಂಪೋನೆಂಟ್ಸನ್ನೇ ನಾವೇನಂತ ಕರಿತೀವಿ ಅಂದರೆ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಸೊ ನಾವು ಆಹಾರದಲ್ಲಿ ಬಳಸುವಂತಹ ಪ್ರತಿಯೊಂದು ಪದಾರ್ಥದಲ್ಲಿ ಪ್ರತಿಯೊಂದು ಇಂಗ್ರೀಡಿಯೆಂಟಲ್ಲೂ ಸಹ ನಮ್ಮ ಬಾಡಿಗೆ ಉಪಯುಕ್ತವಾಗಿರುವಂತಹ ಒಂದಷ್ಟು ಅಂಶಗಳನ್ನು ಆ ಇಂಗ್ರೀಡಿಯೆಂಟ್ ಒಳಗೊಂಡಿರುತ್ತೆ. ಅಂತಹ ಉಪಯುಕ್ತವಾದಂತಹ ಅಂಶಗಳನ್ನೇ ನಾವು ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಸೊ ಹಾಗಾದರೆ ಯಾವ್ಯಾವ ನ್ಯೂಟ್ರಿಯೆಂಟ್ಸು ಅಂತಂದರೆ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಫ್ಯಾಟ್ಸು, ವಿಟಮಿನ್ಸು ಹಾಗೆ ಮಿನರಲ್ಸ್ ಇವಿಷ್ಟೂ ಸಹ ನಮ್ಮ ಫುಡ್ಡಲ್ಲಿ ಇರುವಂತಹ ನ್ಯೂಟ್ರಿಯೆಂಟ್ಸ್ ಆಗಿದೆ. ಇವುಗಳಲ್ಲಿ ನಾವು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ, ಕೆಲವನ್ನು ನಾವು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ, ಕೆಲವನ್ನು ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಸೊ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಯಾವುದನ್ನು ಕರಿತೀವಿ ಅಂತಂದರೆ ಕಾರ್ಬೋಹೈಡ್ರೇಟ್ಸನ್ನು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಹಾಗೆ ಪ್ರೋಟೀನನ್ನು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಹಾಗೆ ನೆಕ್ಸ್ಟ್ ಯಾವುದು ಅಂತಂದರೆ ಫ್ಯಾಟ್. ಈ ಮೂರನ್ನು ಸಹ ನಾವು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಹಾಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಯಾವ್ಯಾವು ಅಂತಂದರೆ ವಿಟಮಿನ್ಸ್ ಹಾಗೆ ಮಿನರಲ್ಸ್, ಇವನ್ನು ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಯಾಕೆ ಇವುಗಳನ್ನು ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಅಂತ ಕರಿತೀವಿ, ಹಾಗೆ ಯಾಕೆ ಇವುಗಳನ್ನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ ಅಂದರೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತಂದರೆ ನಮ್ಮ ದೇಹಕ್ಕೆ ಅತ್ಯಂತ ಉಪಯುಕ್ತವಾಗಿ ಬೇಕಾಗಿರೋಂತಹ ನ್ಯೂಟ್ರಿಯೆಂಟ್ಸ್ ಇವಾಗಿರ್ತವೆ. ಸೊ ಹಾಗಾಗಿ ಇವುಗಳನ್ನು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹೇಗೆ ಅಂತಂದರೆ ಇವು ನಮ್ಮ ದೇಹಕ್ಕೆ ಅತ್ಯಧಿಕ ಪ್ರಮಾಣದಲ್ಲೇನೂ ಬೇಕಾಗಲ್ಲ, ಆದರೆ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ನಮಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ವಿಟಮಿನ್ ಹಾಗೆ ಮಿನರಲ್ಸ್ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ. ಸೊ ಹಾಗಾಗಿ ಇವುಗಳನ್ನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಈ ನ್ಯೂಟ್ರಿಯೆಂಟ್ಸ್ ಜೊತೆಗೆ ನಮ್ಮ ಬಾಡಿಗೆ ಡಯಟರಿ ಫೈಬರ್ ಹಾಗೆ ವಾಟರ್ ಕೂಡ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಹಾಗೆ ಈಗ ನಾವು ಒಂದೊಂದಾಗಿ ನ್ಯೂಟ್ರಿಯೆಂಟ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ನಾವು ತಗೊಳ್ಳೋದಾದರೆ ಕಾರ್ಬೋಹೈಡ್ರೇಟ್ಸ್. ಸೊ ಈ ಕಾರ್ಬೋಹೈಡ್ರೇಟ್ಸ್ ನಮ್ಗೆ ಏನಕ್ಕೆ ಬೇಕಾಗುತ್ತೆ ಅಂತಂದರೆ ಕಾರ್ಬೋಹೈಡ್ರೇಟ್ಸನ್ನು ನಾವು ಎನರ್ಜಿ ಗಿವಿಂಗ್ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಸೊ ಇದನ್ನು ಎಕ್ಸಾಮಲ್ಲಿ ಸುಮಾರಷ್ಟು ಸಲ ಕೇಳಿದ್ದಾರೆ. ಏನಂತ ಅಂತಂದರೆ ವಿಚ್ ಆಫ್ ದಿ ಫಾಲೋಯಿಂಗ್ ನ್ಯೂಟ್ರಿಯೆಂಟ್ಸ್ ಆರ್ ಕಾಲ್ಡ್ ಎನರ್ಜಿ ಗಿವಿಂಗ್ ನ್ಯೂಟ್ರಿಯೆಂಟ್ಸ್ ಅಂತ ಕೇಳ್ಬೋದು. ಸೊ ಕಾರ್ಬೋಹೈಡ್ರೇಟ್ಸನ್ನು ಎನರ್ಜಿ ಗಿವಿಂಗ್ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಅದ್ರ ಜೊತೆಗೆ ಇನ್ನೊಂದು ನ್ಯೂಟ್ರಿಯೆಂಟ್ ಯಾವುದು ಎನರ್ಜಿ ಗಿವಿಂಗ್ ನ್ಯೂಟ್ರಿಯೆಂಟ್ ಅಂತ ಕರೆಯೋದು ಅಂತಂದರೆ ಫ್ಯಾಟ್ಸ್ ಹಾಗೆ ಕಾರ್ಬೋಹೈಡ್ರೇಟ್ಸ್ ಇವೆರಡನ್ನೂ ಸಹ ಎನರ್ಜಿ ಗಿವಿಂಗ್ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಹಾಗೆ ಕಾರ್ಬೋಹೈಡ್ರೇಟ್ಸನ್ನು ತಗೊಂಡಾಗ ಹೈಡ್ರೇಟ್ಸಲ್ಲಿ ಸುಮಾರು ವಿಧಗಳಿದ್ದಾವೆ. ಯಾವ್ಯಾವು? ಗ್ಲೂಕೋಸ್, ಗ್ಯಾಲಕ್ಟೋಸ್, ಸುಕ್ರೋಸ್, ಮಾಲ್ಟೋಸ್ ಇವೆಲ್ಲನೂ ಸಹ ಕಾರ್ಬೋಹೈಡ್ರೇಟ್ನ ವಿಧಗಳು. ಇವಿಷ್ಟು ವಿಧಗಳಲ್ಲಿ ನಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಯಾವ ರೂಪದಲ್ಲಿರುತ್ತೆ ಅಂತಂದರೆ ಸ್ಟಾರ್ಚ್ ಹಾಗೆ ಶುಗರ್ಸ್. ಸೊ ಸ್ಟಾರ್ಚ್ ಹಾಗೆ ಶುಗರ್ ರೂಪದಲ್ಲಿ ನಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸು ಇರುತ್ತೆ. ಸೊ ಈಗ ನಾವು ಇಲ್ಲಿ ಯಾವುದಾದ್ರೂ ಒಂದು ಫುಡ್ ಇಂಗ್ರೀಡಿಯೆಂಟಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆಯಾ ಅಥವಾ ಇಲ್ವಾ ಅಂತ ಟೆಸ್ಟ್ ಮಾಡೋ ಮೆಥಡ್ ಏನಿದೆ, ಸಿಂಪಲ್ ಮೆಥಡ್ ಏನಿದೆ, ಅದನ್ನು ಸಹ ನಾವಿಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ಸೊ ಹೇಗೆ ಯಾವುದಾದ್ರೂ ಒಂದು ಫುಡ್ಡಲ್ಲಿ ಕಾರ್ಬೋಹೈಡ್ರೇಟ್ ಅಥವಾ ಸ್ಟಾರ್ಚ್ ಇದೆಯಾ ಅಂತ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಫಸ್ಟ್ ನಾವಿಲ್ಲಿ ಫುಡ್ ಐಟಮನ್ನು ತೊಗೋಬೇಕಾಗತ್ತೆ. ಈ ಸ್ಟೆಪ್ಸನ್ನು ಸಹ ಸುಮಾರಷ್ಟು ಎಕ್ಸಾಮ್ಸಲ್ಲಿ ಕೊಟ್ಟಿದ್ದಾರೆ. ಏನಂತಂದರೆ ಕಾರ್ಬೋಹೈಡ್ರೇಟನ್ನು ಯಾವುದಾದ್ರೂ ಒಂದು ಫುಡ್ ಐಟಮಲ್ಲಿ ಕಾರ್ಬೋಹೈಡ್ರೇಟ್ ಇದೆಯಾ ಅಥವಾ ಇಲ್ವಾ ಅಂತ ಟೆಸ್ಟ್ ಮಾಡೋದಕ್ಕೆ ಬಳಸಬೇಕಾದಂತಹ ವಿವಿಧ ಸ್ಟೆಪ್ಸ್ ಯಾವ್ಯಾವು ಅಂತ ಕೇಳಬಹುದು. ಸೊ ಮೊದಲಿಗೆ ನಾವೇನು ಮಾಡಬೇಕು, ಫುಡ್ ಐಟಮನ್ನು ತೊಗೋಬೇಕಾಗತ್ತೆ.
ಫುಡ್ ಐಟಮ್, ಅದು ರಾ ಇಂಗ್ರೀಡಿಯೆಂಟ್ ಆಗಿರಬಹುದು ಅಥವಾ ಬಾಯ್ಲ್ಡ್ ಆಗಿರಬಹುದು. ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ 2-3 ಡ್ರಾಪಷ್ಟು ಡೈಲ್ಯೂಟ್ ಅಯೋಡಿನ್ ಸೊಲ್ಯೂಷನನ್ನು ಯೂಸ್ ಮಾಡಬೇಕಾಗತ್ತೆ. 2-3 ಡ್ರಾಪ್ಸಷ್ಟು ಡೈಲ್ಯೂಟ್ ಅಯೋಡಿನ್ ಸೊಲ್ಯೂಷನನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸೊ ಡೈಲ್ಯೂಟ್ ಅಯೋಡಿನ್ ಸೊಲ್ಯೂಷನನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ. ಸೊ ಅದನ್ನು ಮಿಕ್ಸ್ ಮಾಡಿದಾಗ ನಾವು ತೊಗೊಂಡಿರೋಂತಹ ಫುಡ್ಗೆ 2-3 ಡ್ರಾಪ್ಸಷ್ಟು ಡೈಲ್ಯೂಟ್ ಅಯೋಡಿನನ್ನು ಮಿಕ್ಸ್ ಮಾಡಿದಾಗ ಬ್ಲೂ ಬ್ಲ್ಯಾಕ್ ಕಲರ್ ಬರಬೇಕು. ಬ್ಲೂ ಬ್ಲ್ಯಾಕ್. ಸೊ ಬ್ಲೂ ಬ್ಲ್ಯಾಕ್ ಕಲರ್ ಬಂದಿದೆ ಅಂತಂದರೆ ಆ ಫುಡ್ ಐಟಮಲ್ಲಿ ಸ್ಟಾರ್ಚ್ ಇದೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಇದಿಷ್ಟು ನಾವು ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ತಿಳ್ಕೊಂಡಿರಬೇಕಾಗತ್ತೆ. ಇದ್ರ ಬಗ್ಗೆ ಸುಮಾರಷ್ಟು ಸಲ ಕ್ವಶನ್ಸ್ ಅರೈಸ್ ಆಗಿತ್ತು. ಈ ಟೆಸ್ಟ್ ಮಾಡೋದಕ್ಕೆ ಬಳಸುವಂಥ ಕೆಮಿಕಲ್ ಸಹ ನಾವಿಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ಇದನ್ನು ನಾವು ಅಯೋಡಿನ್ ಟೆಸ್ಟ್ ಅಂತಲೂ ಕರಿತೀವಿ. ಅಯೋಡಿನ್ ಟೆಸ್ಟನ್ನು ಯಾವುದಕ್ಕೆ ನಾವು ಬಳಸ್ತೀವಿ ಅಂತ ಕೇಳಬಹುದು. ಅಯೋಡಿನ್ ಟೆಸ್ಟನ್ನು ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಫುಡ್ಡಲ್ಲಿ ಕಾರ್ಬೋಹೈಡ್ರೇಟ್ ಇದೆಯಾ ಇಲ್ವಾ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ನಾವು ಅಯೋಡಿನ್ ಟೆಸ್ಟನ್ನು ಬಳಸ್ತೀವಿ. ಹಾಗೆ ನಾವಿಲ್ಲಿ ಕಾರ್ಬೋಹೈಡ್ರೇಟ್ನ ಸೋರ್ಸಸ್ ಯಾವ್ಯಾವು ಅಂತ ನೋಡೋಣ. ಸೊ ಯಾವ್ಯಾವ ಫುಡ್ ಐಟಮಲ್ಲಿ ನಮಗೆ ಕಾರ್ಬೋಹೈಡ್ರೇಟ್ಸು ಜಾಸ್ತಿ ಸಿಗುತ್ತೆ ಅಂತ ನೋಡೋದಾದರೆ ಸ್ವೀಟ್ ಪೊಟ್ಯಾಟೊ, ಶುಗರ್ ಕೇನ್, ಪಪಾಯ, ಮೆಲನ್, ಮ್ಯಾಂಗೋ, ಮೇಸ್, ಬಾಜ್ರಾ, ರೈಸ್, ವೀಟ್ ಇವೆಲ್ಲದರಲ್ಲೂ ಸಹ ಕಾರ್ಬೋಹೈಡ್ರೇಟ್ಸು ಹೇರಳವಾಗಿ ಇರ್ತವೆ. ಸೊ ಇವಿಷ್ಟೂ ಸಹ ಕಾರ್ಬೋಹೈಡ್ರೇಟ್ನ ಸೋರ್ಸಸ್, ಮೇಜರ್ ಸೋರ್ಸಸ್ ಅಂತ ಹೇಳ್ಬೋದು. ಸೊ ಕಾರ್ಬೋಹೈಡ್ರೇಟ್ನ ಸೋರ್ಸಸ್ಸು ಸಹ ನಾವಿಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ಈಗ ನಾವು ಪ್ರೋಟೀನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಪ್ರೋಟೀನ್ ಅಂತಂದರೆ ಏನು, ಪ್ರೋಟೀನ್ ಟೆಸ್ಟ್ ಹೇಗೆ ಮಾಡೋದು, ಪ್ರೋಟೀನ್ ನಮ್ಗೆ ಏನಕ್ಕೆ ಬೇಕು ಅಂತ ನೋಡೋಣ. ಸೊ ಪ್ರೋಟೀನ್ ಏನಕ್ಕೆ ಬೇಕಾಗುತ್ತೆ ನಮ್ಮ ಬಾಡಿಗೆ ಅಂತಂದರೆ ಪ್ರೋಟೀನನ್ನು ನಾವು ಬಾಡಿ ಬಿಲ್ಡಿಂಗ್ ಫುಡ್ ಅಂತ ಕರಿತೀವಿ. ಸೊ ಪ್ರೋಟೀನನ್ನು ಏನಂತ ಕರಿತೀವಿ ಅಂದರೆ ಬಾಡಿ ಬಿಲ್ಡಿಂಗ್ ಫುಡ್ ಅಂತಂದರೆ ನಮ್ಮ ಬಾಡಿ ಗ್ರೋ ಆಗಬೇಕಾದ್ರೆ ನಮಗೆ ಯಾವುದು ಇಂಪಾರ್ಟೆಂಟ್ ಆಗಬೇಕಾಗತ್ತೆ ಅಂದರೆ ಪ್ರೋಟೀನ್ ಬೇಕಾಗುತ್ತೆ. ಅದಕ್ಕೆ ನಾವು ಮಕ್ಕಳಿಗೆ ಪ್ರೋಟೀನ್ ಇರುವಂಥ ಫುಡ್ಡನ್ನು ಕೊಡಬೇಕು ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಆ ಮಕ್ಕಳ ದೇಹದ ಬೆಳವಣಿಗೆಗೆ ಪ್ರೋಟೀನು ತುಂಬಾ ಅವಶ್ಯಕವಾಗಿರುತ್ತೆ. ಸೊ ಹಾಗಾಗಿ ನಾವು ಪ್ರೋಟೀನನ್ನು ಮಕ್ಕಳಿಗೆ ಹೆಚ್ಚಾಗಿ ಕೊಡಬೇಕಾಗತ್ತೆ. ಅದರ ಜೊತೆಗೆ ನಮ್ಗೆ ಇನ್ನೂ ಏನಕ್ಕೆ ಬೇಕಾಗುತ್ತೆ ಅಂತಂದರೆ ನಮ್ಮ ದೇಹದ ಭಾಗಗಳು ಗಾಯಗೊಂಡಾಗ ಆ ಗಾಯಗಳನ್ನು ರಿಪೇರ್ ಮಾಡೋದಕ್ಕೆ ನಮಗೆ ಪ್ರೋಟೀನ್ ಬೇಕಾಗುತ್ತೆ. ನಮ್ಮ ಬಾಡಿ ಗ್ರೋತ್ ಆಗೋದಕ್ಕೆ ಪ್ರೋಟೀನ್ ಬೇಕಾಗುತ್ತೆ. ಹಾಗೆ ರಿಪೇರಿ ಮಾಡೋದಕ್ಕೆ ನಮ್ಮ ಬಾಡಿ ಗಾಯಗೊಂಡ ಸ್ಥಳದಲ್ಲಿ ಹೊಸ ಜೀವಕೋಶಗಳು ಉತ್ಪತ್ತಿ ಆಗಬೇಕಾದ್ರೆ ನಮ್ಮ ಯಾವ ನ್ಯೂಟ್ರಿಯೆಂಟ್ ಬೇಕಾಗುತ್ತೆ ಅಂದರೆ ಅದು ಪ್ರೋಟೀನ್ ಬೇಕಾಗುತ್ತೆ. ಹಾಗೆ ಪ್ರೋಟೀನನ್ನು ಹೇಗೆ ಟೆಸ್ಟ್ ಮಾಡೋದು, ನಮ್ಮ ಫುಡ್ಡಲ್ಲಿ ಪ್ರೋಟೀನ್ ಇದೆಯಾ ಇಲ್ವಾ ಅಂತ ಹೇಗೆ ಕಂಡುಹಿಡಿಯೋದು ಅನ್ನೋದಕ್ಕೂ ಒಂದು ಸಿಂಪಲ್ ಟೆಸ್ಟ್ ಇದೆ. ಆ ಟೆಸ್ಟನ್ನು ಸಹ ನಾವಿಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ಸೊ ಪ್ರೋಟೀನ್ ಟೆಸ್ಟ್ ಮಾಡಬೇಕಾದ್ರೆ ಇಂಪಾರ್ಟೆಂಟಾಗಿ ಈ ಸ್ಟೆಪ್ಸನ್ನು ನೆನ್ಪಿಟ್ಕೋಬೇಕಾಗತ್ತೆ. ಈ ಸ್ಟೆಪ್ಸನ್ನು ಸಹ ಅರೇಂಜ್ ಮಾಡಿ ಕೊಟ್ಟಿರ್ತಾರೆ. ಸೊ ಈ ಸ್ಟೆಪ್ಸನ್ನು ಸಹ ಜಂಬಲ್ಡಾಗಿ ಕೊಟ್ಬಿಟ್ಟು ಕರೆಕ್ಟಾಗಿ ಅರೇಂಜ್ ಮಾಡಿ ಅಂತ ಕೇಳ್ಬೋದು ಎಕ್ಸಾಮ್ಸಲ್ಲಿ. ಸೊ ಪ್ರೋಟೀನ್ ಟೆಸ್ಟ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಏನು ಅಂತಂದರೆ ನಾವು ತಗೋಬೇಕಾಗಿರೋವಂಥದ್ದು ಫುಡ್. ಆ ಫುಡ್ ಐಟಮನ್ನು ನಾವು ಪೌಡರ್ ಅಥವಾ ಪೇಸ್ಟ್ ರೂಪದಲ್ಲಿ ತಗೋಬೇಕಾಗತ್ತೆ. ನಾವು ತಗೊಳ್ಳೋಂಥ ಯಾವ ಫುಡ್ ಐಟಮಲ್ಲಿ ನಾವು ಪ್ರೋಟೀನ್ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡೋಕ್ಕೆ ತಗೊಳ್ಳೋಂಥ ಫುಡ್ಡನ್ನು ಪೌಡರ್ ಅಥವಾ ಪೇಸ್ಟ್ ಫಾರ್ಮಲ್ಲಿ ತಗೋಬೇಕಾಗತ್ತೆ. ಓಕೆ, ಸೊ ಇದು ಫಸ್ಟ್ ಸ್ಟೆಪ್. ಅದಾದಮೇಲೆ ನಾವು ಅದನ್ನು 2 ಡ್ರಾಪ್ಸ್ ಆಫ್ ಕಾಪರ್ ಸಲ್ಫೇಟ್ ಸೊಲ್ಯೂಷನನ್ನು ಹಾಕಬೇಕಾಗತ್ತೆ. 2 ಡ್ರಾಪ್ಸ್ ಅಷ್ಟು ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಸೊ 2 ಡ್ರಾಪ್ಸ್ ಅಷ್ಟು ಕಾಪರ್ ಸಲ್ಫೇಟ್ ಸೊಲ್ಯೂಷನನ್ನು ಹಾಕಬೇಕಾಗತ್ತೆ. ಅದಾದ ನಂತರ ನಾವು 10 ಡ್ರಾಪ್ಸ್ ಅಷ್ಟು ಕಾಸ್ಟಿಕ್ ಸೋಡಾ ಸೊಲ್ಯೂಷನನ್ನು ಹಾಕಬೇಕಾಗತ್ತೆ. ಕಾಸ್ಟಿಕ್ ಸೋಡಾ ಸೊಲ್ಯೂಷನು 10 ಡ್ರಾಪ್ಸ್ ಅಷ್ಟು ಹಾಕಬೇಕಾಗತ್ತೆ. ಆಗ ಇನ್ಫರೆನ್ಸ್ ಏನಾಗಿರುತ್ತೆ ಅಂತಂದರೆ ವೈಲೆಟ್ ಕಲರ್ ಬಂದಿದೆ ಅಲ್ಲಿ ಫುಡ್ ಐಟಮಲ್ಲಿ ಅಂತಂದರೆ ಅದು ಯಾವುದನ್ನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಆ ಫುಡ್ ಐಟಮಲ್ಲಿ ಪ್ರೋಟೀನ್ ಪ್ರೆಸೆನ್ಸ್ ಇದೆ ಅನ್ನೋದನ್ನು ತಿಳಿಸುತ್ತೆ. ಓಕೆ, ಸೊ ಪ್ರೋಟೀನ್ ಬಗ್ಗೆ ಹೇಳೋದಾದರೆ ಪ್ರೋಟೀನ್ ನಮ್ಮ ಬಾಡಿಗೆ ಏನಕ್ಕೆ ಬೇಕಾಗುತ್ತೆ ಅಂತಂದರೆ ಬಾಡಿ ಬಿಲ್ಡಿಂಗ್ ಆಗೋದಕ್ಕೆ, ಅಂದರೆ ಬಾಡಿ ಗ್ರೋತ್ ಆಗೋದಕ್ಕೆ ಬೇಕು. ಹಾಗೆ ಎಲ್ಲಾದರೂ ಗಾಯಗೊಂಡಿದ್ರೆ ಅಲ್ಲಿ ಹೊಸ ಜೀವಕೋಶಗಳು ಉತ್ಪತ್ತಿ ಆಗೋದಕ್ಕೆ, ಗಾಯಗೊಂಡ ಸ್ಥಳವನ್ನು ರಿಪೇರ್ ಮಾಡೋದಕ್ಕೆ ನಮಗೆ ಪ್ರೋಟೀನ್ ಬೇಕಾಗುತ್ತೆ. ಹಾಗೆ ಪ್ರೋಟೀನ್ ಟೆಸ್ಟ್ ಮಾಡಬೇಕಾದ್ರೆ ಯಾವ ಸ್ಟೆಪ್ಸನ್ನು ನಾವು ಫಾಲೋ ಮಾಡಬೇಕಾಗತ್ತೆ ಅಂತಂದರೆ ನಾವು ತಗೊಳ್ಳೋಂಥ ಫುಡ್ಡನ್ನು ಪೌಡರ್ ಅಥವಾ ಪೇಸ್ಟ್ ಫಾರ್ಮಲ್ಲಿ, ಅಂದರೆ ವಾಟರ್ ಮಿಕ್ಸ್ ಮಾಡಿ ಪೇಸ್ಟ್ ಫಾರ್ಮ್ಗೆ ಅದನ್ನು ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ 2 ಡ್ರಾಪ್ಸ್ ಅಷ್ಟು
ಕಾಪರ್ ಸಲ್ಫೇಟ್ ಸೊಲ್ಯೂಷನನ್ನು ಹಾಕಬೇಕು. ನಂತರ 10 ಡ್ರಾಪ್ಸ್ ಅಷ್ಟು ಕಾಸ್ಟಿಕ್ ಸೋಡಾ ಸೊಲ್ಯೂಷನನ್ನು ಹಾಕೋಬೇಕಾಗತ್ತೆ. ಆಗ ಆ ಫುಡ್ ವೈಲೆಟ್ ಕಲರ್ಗೆ ಟರ್ನ್ ಆಗಿದೆ ಅಂತಂದರೆ ಆ ಫುಡ್ಡಲ್ಲಿ ಪ್ರೋಟೀನ್ ಇದೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ ಹೀಗೆ ನಾವು ಒಂದು ಫುಡ್ಡಲ್ಲಿ ಪ್ರೋಟೀನ್ ಇದೆಯಾ ಇಲ್ವಾ ಅನ್ನೋದನ್ನು ನಾವಿಲ್ಲಿ ಟೆಸ್ಟ್ ಮಾಡಬಹುದು. ಹಾಗೆ ಪ್ರೋಟೀನ್ ಸೋರ್ಸಸ್ಸನ್ನು ನೋಡೋದಾದರೆ ಯಾವೆಲ್ಲ ಸೋರ್ಸಸ್ಸಲ್ಲಿ ಪ್ರೋಟೀನ್ ಇರುತ್ತೆ ಅಂತ ನೋಡೋದಾದರೆ, ಪ್ರೋಟೀನ್ ನಮಗೆ ಅನಿಮಲ್ ಸೋರ್ಸಸ್ಸಿಂದನೂ ಸಿಗುತ್ತೆ, ಹಾಗೆ ಪ್ಲಾಂಟ್ ಸೋರ್ಸಸ್ಸಿಂದನೂ ಸಿಗುತ್ತೆ. ಪ್ಲಾಂಟ್ ಸೋರ್ಸಸ್ಸನ್ನು ತಗೊಂಡಾಗ ಎಲ್ಲ ಬೇಳೆಕಾಳುಗಳು ಸಹ ಪ್ರೋಟೀನ್ ರಿಚ್ ಫುಡ್ ಐಟಮ್ ಆಗಿರ್ತವೆ. ಗ್ರಾಮ್, ಮೂಂಗ್, ತೋರ್ ದಾಲ್, ಬೀನ್ಸ್, ಸೋಯಾಬೀನ್, ಪೀಸ್ ಎಲ್ಲ ಕಾಳುಗಳು ಸಹ ಪ್ರೋಟೀನ್ ರಿಚ್ ಆಗಿರ್ತವೆ. ಹಾಗೆ ಅನಿಮಲ್ ಸೋರ್ಸಸ್ ಯಾವ್ಯಾವು ಅಂತ ತಗೊಂಡಾಗ ಅನಿಮಲ್ನ ಸೋರ್ಸಸ್ ಆಗಿರುವಂತಹ ಮಿಲ್ಕ್, ಮೀಟ್, ಫಿಶ್, ಶ್ರಿಂಪ್, ಎಗ್ ಇವೆಲ್ಲನೂ ಸಹ ಪ್ರೋಟೀನ್ ರಿಚ್ ಸೋರ್ಸಸ್ ಆಗಿರ್ತವೆ. ಸೊ ಈ ಪ್ರೋಟೀನ್ ರಿಚ್ ಫುಡ್ ಐಟಮ್ಸನ್ನು ಸಹ ನಾವಿಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಫ್ಯಾಟ್ ನಮ್ಗೆ ಏನಕ್ಕೆ ಬೇಕಾಗುತ್ತೆ ಅಂತಂದರೆ, ಫ್ಯಾಟ್ ಎನರ್ಜಿ ಗಿವಿಂಗ್ ಫುಡ್ ಆಗಿರುತ್ತೆ. ಅದೊಂದು ಸ್ಟೋರ್ಡ್ ಎನರ್ಜಿ ಆಗಿರುತ್ತೆ ನಮ್ಮ ಬಾಡಿಯಲ್ಲಿ. ಹಾಗೆ ಫ್ಯಾಟನ್ನು ಟೆಸ್ಟ್ ಮಾಡೋದು ಹೇಗೆ ಅಂತಂದರೆ, ಯಾವುದಾದ್ರೂ ಒಂದು ಇಂಗ್ರೀಡಿಯೆಂಟಲ್ಲಿ ಅಥವಾ ಫುಡ್ ಐಟಮಲ್ಲಿ ಫ್ಯಾಟ್ ಇದೆಯಾ ಇಲ್ವಾ ಅಂತ ಹೇಗೆ ನಾವು ಟೆಸ್ಟ್ ಮಾಡೋದು ಅಂತಂದರೆ, ಇದನ್ನು ಸಿಂಪಲ್ಲಾಗಿ ನಾವು ಇಲ್ಲಿ ಟೆಸ್ಟ್ ಮಾಡ್ಬೋದು. ಇಲ್ಲಿ ನಾವು ಯಾವುದೇ ಕೆಮಿಕಲ್ಸನ್ನು ಯೂಸ್ ಮಾಡೋದಿಲ್ಲ. ಸೊ ಕೆಮಿಕಲ್ ನೇಮ್ಸನ್ನು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಪೇಪರನ್ನು ತಗೊಂಡು ಆ ಪೇಪರಲ್ಲಿ ನಾವು ಕ್ರಷ್ ಮಾಡಿರೋಂತಹ ಗ್ರೌಂಡ್ನಟ್ ಸೀಡ್ಸ್ ಅಥವಾ ಬಾದಾಮಿ ಸೀಡ್ಸನ್ನು ಹಾಕಿ ಅದನ್ನು ಜಸ್ಟ್ ಫೋಲ್ಡ್ ಮಾಡಿ ಇಟ್ಟಾಗ, ನೆಕ್ಸ್ಟ್ ಅದನ್ನು ರಿಮೂವ್ ಮಾಡಿದಾಗ ಏನಾಗಿರುತ್ತೆ ಅಲ್ಲಿ ಅಂತಂದರೆ ಆಯಿಲ್ ಪ್ಯಾಚ್ ಇರುತ್ತೆ. ಸೊ ಈ ಆಯಿಲಿ ಪ್ಯಾಚ್ ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ, ಅಲ್ಲಿ ಆ ಫುಡ್ ಐಟಮಲ್ಲಿ ಫ್ಯಾಟ್ ಇದೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಈ ಥರ ನಾವು ಸಿಂಪಲ್ಲಾಗಿ ಫ್ಯಾಟ್ ಇದೆಯಾ ಇಲ್ವಾ ಅನ್ನೋದನ್ನು ನಾವಿಲ್ಲಿ ಟೆಸ್ಟ್ ಮಾಡಬಹುದು. ಹಾಗೆ ಫ್ಯಾಟ್ನ ಸೋರ್ಸಸ್ ಯಾವ್ಯಾವು ಅಂತ ನೋಡಿದಾಗ ಗ್ರೌಂಡ್ ನಟ್ಟು, ಆಲ್ಮಂಡ್ಸ್, ಹಾಗೆ ಆಯಿಲ್, ಸನ್ಫ್ಲವರ್ ಆಯಿಲ್, ಮಸ್ಟರ್ಡ್ ಆಯಿಲ್, ಕೋಕೋನಟ್ ಆಯಿಲ್, ಸೋಯಾಬೀನ್ ಆಯಿಲ್, ಈ ಎಲ್ಲ ಆಯಿಲ್ಸಲ್ಲೂ ಸಹ ನಮಗೆ ಫ್ಯಾಟ್ ಸಿಗುತ್ತೆ. ಹಾಗೆ ಅನಿಮಲ್ ಸೋರ್ಸಸ್ಸನ್ನು ತಗೊಂಡಾಗ ಘೀ, ಮೀಟ್, ಮಿಲ್ಕ್, ಬಟರ್, ಫಿಶ್, ಎಗ್, ಕ್ರೀಮ್ ಇವೆಲ್ಲವುಗಳಲ್ಲೂ ಸಹ ನಮಗೆ ಫ್ಯಾಟ್ ಸಿಗುತ್ತೆ. ಇಷ್ಟೊತ್ತು ನಾವು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಆದಂತಹ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಫ್ಯಾಟ್ಸ್ ಇವುಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಈಗ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆದಂತಹ ವಿಟಮಿನ್ಸ್ ಹಾಗೆ ಮಿನರಲ್ಸ್ ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. ಮೈಕ್ರೋ ನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ನಮ್ಮ ದೇಹಕ್ಕೆ ಅತಿ ಹೆಚ್ಚಿನ ಪ್ರಮಾಣದಲ್ಲೇನೂ ಬೇಕಾಗಲ್ಲ. ಸ್ವಲ್ಪ ಪ್ರಮಾಣದಲ್ಲಾದರೂ ಕಂಪಲ್ಸರಿಯಾಗಿ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸು ಬೇಕಾಗುತ್ತೆ. ಆದರೆ ಇವುಗಳ ಪ್ರಯೋಜನ ಏನು, ನಮಗೆ ಯಾಕೆ ಈ ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ ಅಂತಂದರೆ, ಪ್ರಾಪರ್ ಗ್ರೋತ್ಗೆ, ನಮ್ಮ ಬಾಡಿ ಪ್ರಾಪರ್ ಗ್ರೋತ್ ಆಗಬೇಕಾದ್ರೆ ನಮಗೆ ವಿಟಮಿನ್ಸ್ ಹಾಗೆ ಮಿನರಲ್ಸು ಬೇಕಾಗುತ್ತೆ. ಅದೇ ಥರ ಗುಡ್ ಹೆಲ್ತ್ ಚೆನ್ನಾಗಿರಬೇಕಾದ್ರೆ ನಮಗೆ ವಿಟಮಿನ್ಸು ಬೇಕಾಗುತ್ತೆ. ನಮ್ಮ ಬಾಡಿ ಹೆಲ್ದಿಯಾಗಿರಬೇಕಾದ್ರೆ ನಮಗೆ ವಿಟಮಿನ್ಸ್ ಹಾಗೆ ಮಿನರಲ್ಸು ಬೇಕಾಗುತ್ತೆ. ಸೊ ನಮ್ಮ ಬಾಡಿ ಪ್ರಾಪರ್ ಗ್ರೋತ್ ಆಗಬೇಕಾದ್ರೆ, ಹಾಗೆ ನಾವು ಗುಡ್ ಹೆಲ್ತನ್ನು ಮೇಂಟೈನ್ ಮಾಡಬೇಕಾದ್ರೆ ನಮಗೆ ವಿಟಮಿನ್ಸ್ ಹಾಗೆ ಮಿನರಲ್ಸು ಇಂಪಾರ್ಟೆಂಟಾಗಿ ಬೇಕಾಗುತ್ತೆ. ಹಾಗೆ ನಾವು ಎಕ್ಸಾಮ್ ದೃಷ್ಟಿಯಿಂದ ವಿಟಮಿನ್ ಬಗ್ಗೆ ಇನ್ನೊಂದಷ್ಟು ತಿಳ್ಕೊಳ್ಳೋದಾದರೆ, ವಿಟಮಿನ್ಸಲ್ಲಿ 2 ಥರದ ವಿಟಮಿನ್ಸ್ ಇರ್ತವೆ. ಯಾವ್ಯಾವುದು ಅಂತಂದರೆ ವಾಟರ್ ಸಾಲ್ಯುಬಲ್ ವಿಟಮಿನ್ ಹಾಗೆ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್. ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಯಾವ್ಯಾವು ಹಾಗೆ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಯಾವ್ಯಾವು ಅಂತ ನೋಡೋದಾದರೆ, ವಾಟರ್ ಸಾಲ್ಯುಬಲ್ ವಿಟಮಿನ್ನು ವಿಟಮಿನ್ ಬಿ ಹಾಗೆ ವಿಟಮಿನ್ ಸಿ ಇವೆರಡೂ ಸಹ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್. ಹಾಗೆ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಯಾವ್ಯಾವು ಅಂತಂದರೆ ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಕೆ ಈ 4 ಸಹ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್. ಇವನ್ನು ಸಹ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಯಾವ ವಿಟಮಿನನ್ನು ನಾವು ವಾಟರ್ ಸಾಲ್ಯುಬಲ್ ಅಂತೀವಿ, ಹಾಗೆ ಯಾವ ವಿಟಮಿನ್ಸನ್ನು ನಾವು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಅಂತ ಕರಿತೀವಿ ಅನ್ನೋದನ್ನು ನೆನ್ಪಿಟ್ಕೋಬೇಕಾಗತ್ತೆ. ಹಾಗೆ ಇವುಗಳಲ್ಲಿ ವಿಟಮಿನ್ ಸಿನ ನಾವು ಆಸ್ಕಾರ್ಬಿಕ್ ಆ್ಯಸಿಡ್ ಅಂತಲೂ ಸಹ ಕರಿತೀವಿ. ವಿಟಮಿನ್ ಸಿನ ನಾವು ಆಸ್ಕಾರ್ಬಿಕ್ ಆ್ಯಸಿಡ್. ಸೊ ಇದ್ರ ಮೇಲೆ ಕ್ವೆಶನ್ ಅರೈಸ್ ಆಗಿತ್ತು ಪ್ರೀವಿಯಸ್ ಇಯರಲ್ಲಿ, ಯಾವ ವಿಟಮಿನನ್ನು ನಾವು ಆ್ಯಸಿಡ್ ಅಂತಲೂ ಸಹ ಕರಿತೀವಿ ಅಂತ. ಸೊ ವಿಟಮಿನ್ ಸಿನ ನಾವು ಆಸ್ಕಾರ್ಬಿಕ್ ಆ್ಯಸಿಡ್ ಅಂತಲೂ ಸಹ ಕರಿತೀವಿ. ಹಾಗೆ ಇನ್ನೊಂದು ಕ್ವೆಶನ್ನು ಅರೈಸ್ ಆಗಿತ್ತು, ಯಾವ ವಿಟಮಿನ್ನು ಈಸಿಯಾಗಿ ಡೆಸ್ಟ್ರಾಯ್ ಆಗುತ್ತೆ, ಯಾವ ವಿಟಮಿನನ್ನು ನಾವು ಕುಕ್ಕಿಂಗಲ್ಲಿ ಬಳಸೋದ್ರಿಂದ ಆ ಹೀಟ್ಗೆ ಡೆಸ್ಟ್ರಾಯ್ ಆಗುತ್ತೆ ಅಂತ ಕ್ವೆಶನ್ನು ಕೂಡ ಕೇಳಿದರು. ಯಾವ ವಿಟಮಿನ್ ಅಂತಂದರೆ ಅದು ವಿಟಮಿನ್ ಸಿ. ಇಟ್ ಈಸ್ ಈಸಿಲಿ ಡೆಸ್ಟ್ರಾಯ್ಸ್ ವೆನ್ ಹೀಟೆಡ್. ಓಕೆ, ಹಾಗೆ ಬ್ಲಡ್ ಕ್ಲಾಟಿಂಗ್ಗೆ ಯಾವ ವಿಟಮಿನ್ನು ಹೆಲ್ಪ್ ಮಾಡುತ್ತೆ ಅಂತ. ಬ್ಲಡ್ ಕ್ಲಾಟಿಂಗ್ಗೆ ಹೆಲ್ಪ್ ಮಾಡುವಂಥ ವಿಟಮಿನ್ ಯಾವುದು ಅಂತಂದರೆ ವಿಟಮಿನ್ ಕೆ. ಹಾಗೆ ಇನ್ನೊಂದು ಕ್ವೆಶನ್ ಏನಂತ ಕೇಳ್ಬೋದು, ಫಿಶ್ ಲಿವರಲ್ಲಿರುವಂತಹ ವಿಟಮಿನ್ ಯಾವುದು ಅಂತ ಕೇಳ್ಬೋದು. ಫಿಶ್ ಲಿವರಲ್ಲಿ ಜಾಸ್ತಿ ಇರುವಂತಹ ವಿಟಮಿನ್ ಯಾವ್ದ್ಯಾವುದು ಅಂತಂದರೆ ವಿಟಮಿನ್ ಎ ಹಾಗೆ ವಿಟಮಿನ್ ಡಿ. ವಿಟಮಿನ್ ಎ ಮತ್ತು ವಿಟಮಿನ್ ಡಿನ
ಸೋರ್ಸಸ್ ಯಾವುದು ಅಂತಂದರೆ ಫಿಶ್ ಲಿವರ್. ವಿಟಮಿನ್ ಎ ಮತ್ತು ವಿಟಮಿನ್ ಡಿನ ಸೋರ್ಸಸ್ಸು ಇಂಪಾರ್ಟೆಂಟ್ ಮೇಯ್ನ್ ಸೋರ್ಸ್ ಯಾವುದು ಅಂತಂದರೆ ಫಿಶ್ ಲಿವರ್ ಅಂತಲೂ ಹೇಳ್ಬೋದು. ಹಾಗೆ ಯಾವ ವಿಟಮಿನನ್ನು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಕರೀತಾರೆ ಅಂತ, ಯಾವ ವಿಟಮಿನ್ಸನ್ನು ನಾವು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಕರಿತೀವಿ ಅಂತಂದರೆ ವಿಟಮಿನ್ ಎ, ವಿಟಮಿನ್ ಸಿ ಹಾಗೆ ವಿಟಮಿನ್ ಇ. ಈ 3 ವಿಟಮಿನ್ಸನ್ನು ನಾವು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಕೂಡ ಕರಿತೀವಿ. ಹಾಗೆ ನಮಗೆ ವಿಟಮಿನ್ ಎ ಏನಕ್ಕೆ ಬೇಕಾಗುತ್ತೆ ಅಂತಂದರೆ ವಿಟಮಿನ್ ಎ ಐ ಮತ್ತು ಸ್ಕಿನ್ ಹೆಲ್ದಿಗೋಸ್ಕರ ಬೇಕಾಗುತ್ತೆ. ಐ ಮತ್ತು ಸ್ಕಿನ್ ಹೆಲ್ತನ್ನು ಮೇಂಟೈನ್ ಮಾಡೋದಕ್ಕೆ ನಮಗೆ ವಿಟಮಿನ್ ಎ ಬೇಕಾಗುತ್ತೆ. ಹಾಗೆ ವಿಟಮಿನ್ ಸಿ ಏನಕ್ಕೆ ಬೇಕಾಗುತ್ತೆ ಅಂತಂದರೆ ಟು ಫೈಟ್ ಅಗೇನೆಸ್ಟ್ ಡಿಸೀಸಸ್ ವಿರುದ್ಧ ಫೈಟ್ ಮಾಡೋದಕ್ಕೆ ಬೇಕಾಗುವಂಥ ವಿಟಮಿನ್ ಯಾವುದು ಅಂತಂದರೆ ವಿಟಮಿನ್ ಸಿ. ಹಾಗೆ ಯಾವ ವಿಟಮಿನನ್ನು ನಮ್ಮ ಬಾಡಿ ಪ್ರಿಪೇರ್ ಮಾಡ್ಕೊಳ್ಳುತ್ತೆ ಅಂತ ಕ್ವೆಶನ್ ಕೇಳಬಹುದು. ಅದು ಯಾವುದು ಅಂತಂದರೆ ವಿಟಮಿನ್ ಡಿ. ವಿಟಮಿನ್ ಡಿಯನ್ನು ನಮ್ಮ ಬಾಡಿ ಪ್ರಿಪೇರ್ ಮಾಡ್ಕೊಳ್ಳುತ್ತೆ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್. ವಿಟಮಿನ್ ಡಿ ಏನಕ್ಕೆ ಬೇಕಾಗುತ್ತೆ ಅಂತಂದರೆ ಇಟ್ ಹೆಲ್ಪ್ಸ್ ಅವರ್ ಬಾಡಿ ಟು ಯೂಸ್ ಕ್ಯಾಲ್ಶಿಯಮ್ ಫಾರ್ ಬೋನ್ಸ್ ಆ್ಯಂಡ್ ಟೀತ್. ಸೊ ಬೋನ್ಸ್ ಹಾಗೆ ಟೀತ್ ಸ್ಟ್ರಾಂಗ್ ಆಗಿರಬೇಕಾದ್ರೆ ಯಾವ ವಿಟಮಿನ್ ಬೇಕಾಗುತ್ತೆ ಅಂದರೆ ವಿಟಮಿನ್ ಡಿ. ವಿಟಮಿನ್ ಡಿ ಏನು ಮಾಡುತ್ತೆ ಅಂತಂದರೆ ನಮ್ಮ ಬಾಡಿಯಲ್ಲಿ ಕ್ಯಾಲ್ಶಿಯಮನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ, ಬೋನ್ಸ್ ಹಾಗೆ ಟೀತ್ ಹೆಲ್ದಿಗೋಸ್ಕರ ಕ್ಯಾಲ್ಶಿಯಮನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡುವಂಥ ವಿಟಮಿನ್ ಯಾವುದು ಅಂತಂದರೆ ಅದು ವಿಟಮಿನ್ ಡಿ. ಹಾಗೆ ವಿಟಮಿನ್ ಸೋರ್ಸಸನ್ನು ನೋಡೋದಾದರೆ ಯಾವೆಲ್ಲ ವಿಟಮಿನ್ ಸೋರ್ಸಸ್ ಇದ್ದಾವೆ ಅಂತ ನೋಡೋದಾದರೆ ವಿಟಮಿನ್ ಎನ ಇಂಪಾರ್ಟೆಂಟ್ ಸೋರ್ಸಸ್ಸು ಪಪಾಯ, ಕ್ಯಾರೆಟ್, ಮ್ಯಾಂಗೋ, ಫಿಶ್ ಆಯಿಲ್, ಮಿಲ್ಕ್ ಇವೆಲ್ಲವೂ ಸಹ ವಿಟಮಿನ್ ಎನ ಸೋರ್ಸಸ್ ಆಗಿದ್ದಾವೆ. ಸೊ ವಿಟಮಿನ್ ಎ ನಮಗೆ ಏನಕ್ಕೆ ಬೇಕಾಗುತ್ತೆ ಅಂತಂದರೆ ಐ ಮತ್ತು ಸ್ಕಿನ್ ಹೆಲ್ತನ್ನ ಮೇಂಟೈನ್ ಮಾಡೋದಕ್ಕೆ ನಮಗೆ ವಿಟಮಿನ್ ಎ ಬೇಕಾಗುತ್ತೆ. ಹಾಗೆ ವಿಟಮಿನ್ ಬಿನ ಸೋರ್ಸಸ್ ಯಾವ್ಯಾವು ಅಂತಂದರೆ ವೀಟ್, ರೈಸ್, ಲಿವರ್ ಇವು ವಿಟಮಿನ್ ಬಿನ ಸೋರ್ಸಸ್ ಆಗಿದ್ದಾವೆ. ಹಾಗೆ ವಿಟಮಿನ್ ಸಿನ ಸೋರ್ಸಸನ್ನು ನಾವು ಈಸಿಯಾಗಿ ನೆನ್ಪಿಟ್ಕೋಬಹುದು. ಆಲ್ ಸಿಟ್ರಸ್ ಫ್ರೂಟ್ಸ್ ಅಂತ ಹೇಳ್ಬೋದು. ಎಲ್ಲ ಹುಳಿ ಇರುವಂತಹ ಫ್ರೂಟ್ಸಲ್ಲಿ ನಮಗೆ ವಿಟಮಿನ್ ಸಿ ಇರುತ್ತೆ. ವಿಟಮಿನ್ ಸಿನ ಸೋರ್ಸಸನ್ನು ಈಸಿಯಾಗಿ ನಾವು ನೆನ್ಪಿಟ್ಕೋಬಹುದು. ಹಾಗೆ ವಿಟಮಿನ್ ಡಿ ಯಾವುದರಿಂದ ಸಿಗುತ್ತೆ ಅಂತಂದರೆ ಮಿಲ್ಕ್ ಪ್ರಾಡಕ್ಟ್ಸಲ್ಲಿ ಸಿಗುತ್ತೆ. ಹಾಗೆ ಎಗ್, ಫಿಶ್ ಇವೆಲ್ಲವೂ ಸಹ ವಿಟಮಿನ್ ಡಿನ ಸೋರ್ಸಸ್ ಆಗಿದ್ದಾವೆ. ಸೊ ಮಿನರಲ್ಸನ್ನು ತಗೊಂಡಾಗ ಯಾವ ಮಿನರಲ್ಸ್ ನಮ್ಮ ಬಾಡಿಗೆ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ ಅಂತಂದರೆ ಐರನ್, ಕ್ಯಾಲ್ಶಿಯಮ್, ಫಾಸ್ಫರಸ್, ಅಯೋಡಿನ್ ಈ ಮಿನರಲ್ಸ್ ನಮಗೆ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ. ಹಾಗೆ ಅಯೋಡಿನನ್ನು ಸೋರ್ಸಸನ್ನು ನೋಡಿದಾಗ ಜಿಂಜರು, ಫಿಶು, ಶ್ರಿಂಪ್, ಕರ್ಡ್ ಹಾಗೆ ಸ್ಪಿನಾಚ್ ಇವೆಲ್ಲವೂ ಸಹ ಅಯೋಡಿನಿನ ಸೋರ್ಸಸ್ಸು. ಹಾಗೆ ಫಾಸ್ಫರಸ್ ನಮಗೆ ಯಾವುದರಿಂದ ಸಿಗುತ್ತೆ ಅಂತಂದರೆ ಮಿಲ್ಕ್, ಬನಾನಾ, ಚಿಲ್ಲಿ ಇವೆಲ್ಲವೂ ಸಹ ಫಾಸ್ಫರಸ್ನ ಸೋರ್ಸಸ್ ಆಗಿದ್ದಾವೆ. ಹಾಗೆ ಐರನ್ ನಮ್ಗೆ ಯಾವುದರಿಂದ ಸಿಗುತ್ತೆ ಅಂತಂದರೆ ಪಿಯರ್, ಲಿವರ್, ಆ್ಯಪಲ್ ಹಾಗೆ ಪಾಲಕ್ ಇವೆಲ್ಲವೂ ಸಹ ಐರನ್ನ ರಿಚ್ ಸೋರ್ಸಸ್ ಅಂತ ಹೇಳ್ಬೋದು. ಹಾಗೆ ಕ್ಯಾಲ್ಶಿಯಂ ಸೋರ್ಸಸ್ ಯಾವ್ಯಾವು ಅಂದರೆ ಮಿಲ್ಕ್ ಹಾಗೆ ಎಗ್. ಈ ಎಲ್ಲ ನ್ಯೂಟ್ರಿಯೆಂಟ್ಸನ್ನು ಫುಡ್ ಐಟಮ್ಸ್ ಏನಿದೆ ಇದನ್ನು ಸಹ ನೆನ್ಪಿಟ್ಕೋಬೇಕಾಗತ್ತೆ. ಸೊ ಜಂಬಲ್ಡಾಗಿ ಕೊಟ್ಬಿಟ್ಟು ಪ್ರತಿಯೊಂದು ಆಹಾರ ಪದಾರ್ಥದಲ್ಲೂ ಸಹ ಒಂದಕ್ಕಿಂತ ಹೆಚ್ಚು ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಆದರೆ ಕೆಲವೊಂದು ಫುಡ್ ಐಟಮಲ್ಲಿ ಒಂದೇ ಥರದ ನ್ಯೂಟ್ರಿಯೆಂಟ್ ಜಾಸ್ತಿ ಇರುತ್ತೆ. ಯಾವ ಥರದ ನ್ಯೂಟ್ರಿಯೆಂಟ್ ಜಾಸ್ತಿ ಇರುತ್ತೋ ನಾವು ಅದರ ಸೋರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಈ ಸೋರ್ಸಸನ್ನು ಸಹ ನಾವು ಇಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಬರುವಂಥ ಇನ್ನೊಂದು ಟಾಪಿಕ್ ಯಾವುದು ಅಂತಂದರೆ ಬ್ಯಾಲೆನ್ಸ್ಡ್ ಡಯಟ್ ಅಥವಾ ಸಂತುಲಿತ ಆಹಾರ ಅಂತ ಹೇಳ್ತೀವಿ. ಸೊ ಏನು ಸಂತುಲಿತ ಆಹಾರ ಅಂತಂದರೆ ಸಂತುಲಿತ ಆಹಾರ ಅಂತಂದರೆ ಯಾವ ಆಹಾರದಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾದಷ್ಟು ಪ್ರಮಾಣದಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸನ್ನು ಒಳಗೊಂಡಿರುತ್ತೋ ಆ ನ್ಯೂಟ್ರಿಯೆಂಟ್ಸ್ ಜೊತೆಗೆ ಡಯಟರಿ ಫೈಬರ್ ಸಹ ಇರಬೇಕು, ಹಾಗೆ ವಾಟರ್ ಸಹ ಇರಬೇಕು. ಸೊ ಆ ಆಹಾರವನ್ನೇ ನಾವು ಸಂತುಲಿತ ಆಹಾರ ಅಂತ ಕರಿತೀವಿ. ಸೊ ನಮ್ಮ ದೇಹಕ್ಕೆ ಅಗತ್ಯವಾದಷ್ಟು ಎಲ್ಲ ನ್ಯೂಟ್ರಿಯೆಂಟ್ಸು ಅದು ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರಬಹುದು, ಫ್ಯಾಟ್ಸ್ ಆಗಿರಬಹುದು, ಮಿನರಲ್ಸ್, ವಿಟಮಿನ್ಸ್ ಈ ನ್ಯೂಟ್ರಿಯೆಂಟ್ಸ್ ಜೊತೆಗೆ ನಮ್ಮ ದೇಹಕ್ಕೆ ಅಗತ್ಯವಾದಷ್ಟು ಫೈಬರ್ ಹಾಗೆ ವಾಟರನ್ನು ಒಳಗೊಂಡಿರುತ್ತೋ ಅಂಥ ಆಹಾರವನ್ನು ನಾವು ಸಂತುಲಿತ ಆಹಾರ ಅಂತ ಕರಿತೀವಿ. ಸೊ ಎಲ್ಲ ರೀತಿಯ ನ್ಯೂಟ್ರಿಯೆಂಟ್ಸು ಸಹ ನಮ್ಮ ದೇಹಕ್ಕೆ ಅಗತ್ಯವಾಗಿದೆ. ಈ ಎಲ್ಲ ನ್ಯೂಟ್ರಿಯೆಂಟ್ಸನ್ನು ಒಳಗೊಂಡಿರೋ ಆಹಾರವನ್ನೇ ಸಂತುಲಿತ ಆಹಾರ ಅಂತ ಕರಿತೀವಿ. ನಾವು ಎಲ್ಲ ನ್ಯೂಟ್ರಿಯೆಂಟ್ಸನ್ನು ಸಹ ಅಗತ್ಯ ಪ್ರಮಾಣದಲ್ಲಿ ತಗೋಬೇಕಾಗತ್ತೆ. ಯಾವುದಾದ್ರೂ ಒಂದು ನ್ಯೂಟ್ರಿಯೆಂಟನ್ನು ಜಾಸ್ತಿ ತಗೊಂಡು ಮತ್ತೊಂದು ನ್ಯೂಟ್ರಿಯೆಂಟನ್ನು ನೆಗ್ಲೆಕ್ಟ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಡಿಸೀಸ್ ಬರೋವಂಥ ಚಾನ್ಸಸ್ ಇರುತ್ತೆ. ಹಾಗೆ ನಮ್ಮ ದೇಹಕ್ಕೆ ಅಗತ್ಯವಾದ ನ್ಯೂಟ್ರಿಯೆಂಟು ಸಿಗೋದಿಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕು, ಬ್ಯಾಲೆನ್ಸ್ಡ್ ಡಯಟನ್ನು ತಗೋಬೇಕಾಗತ್ತೆ. ಒಂದೇ ರೀತಿಯಾದಂಥ ನ್ಯೂಟ್ರಿಯೆಂಟ್ಸನ್ನು ನಾವು ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಅಗತ್ಯವಾದ ಪ್ರಮಾಣದಲ್ಲಿ ಬೇರೆ ನ್ಯೂಟ್ರಿಯೆಂಟ್ಸು ಸಿಗೋದಿಲ್ಲ. ಹಾಗೆ ಅನೇಕ ರೀತಿಯ ಕಾಯಿಲೆಗಳಿಗೂ ಸಹ ತುತ್ತಾಗುತ್ತೆ. ಅದರಲ್ಲಿ ಒಂದಾದಂತಹ ಒಬೇಸಿಟಿ ಸಹ ನಾವು ಫ್ಯಾಟ್ ಕಂಟೆಂಟ್ ಇರೋಂತಹ ಜಾಸ್ತಿ ಫುಡ್ ಐಟಮನ್ನು ತಗೊಂಡಾಗ ಒಬೇಸಿಟಿ ಅಥವಾ ಬೊಜ್ಜು ಬೆಳವಣಿಗೆ ಆಗುತ್ತೆ. ಸೊ ಇದು ಸಹ ಒಂದು
ಡಿಸೀಸ್ ಅಂತಲೇ ಹೇಳಬಹುದು. ಅದೇ ಥರ ಈಗ ಡಿಫಿಷಿಯನ್ಸಿ ಡಿಸೀಸಸ್ಸು, ಈ ನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿಯಿಂದ ಬರೋವಂಥ ಡಿಸೀಸಸ್ ಯಾವ್ಯಾವು ಅಂತ ನೋಡೋಣ. ಡಿಫಿಷಿಯನ್ಸಿ ಡಿಸೀಸಸ್ ಅಂತಂದರೆ ನಮ್ಮ ಬಾಡಿಯಲ್ಲಿ ಅಗತ್ಯ ಪ್ರಮಾಣಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ನಾವು ನ್ಯೂಟ್ರಿಯೆಂಟ್ಸನ್ನು ತಗೊಂಡಾಗ ಉಂಟಾಗುವಂಥ ಕಾಯಿಲೆಗಳು ಏನಿದ್ದಾವೆ ಆ ಕಾಯಿಲೆಗಳನ್ನೇ ನಾವು ಡಿಫಿಷಿಯನ್ಸಿ ಡಿಸೀಸಸ್ ಅಂತ ಕರಿತೀವಿ. ಸೊ ಯಾವ್ಯಾವ ಡಿಫಿಷಿಯನ್ಸಿ ಡಿಸೀಸಸ್ ಅಂತ ನೋಡೋದಾದರೆ ಇಲ್ಲೊಂದು ಚಾರ್ಟ್ ಕೊಟ್ಟಿದ್ದಾರೆ. ಈ ಚಾರ್ಟನ್ನು ನಾವು ಗಮನಿಸೋಣ. ವಿಟಮಿನ್ ಎನ ಡಿಫಿಷಿಯನ್ಸಿ ಇದ್ದಾಗ ಬರುವಂಥ ಡಿಸೀಸ್ ಯಾವುದು ಅಂದರೆ ಲಾಸ್ ಆಫ್ ವಿಷನ್. ವಿಟಮಿನ್ ಎನ ನಾವು ಕಡಿಮೆ ತಗೊಂಡಾಗ ಕಣ್ಣು ನಮಗೆ ಸರಿಯಾಗಿ ಕಾಣದೇ ಆಗ್ಬೋದು. ಸಿಂಪ್ಟಮ್ಸ್ ಏನೇನಂತ ನೋಡೋದಾದರೆ ಪೂರ್ ವಿಷನ್, ಲಾಸ್ ಆಫ್ ವಿಷನ್ ಇನ್ ಡಾರ್ಕ್ನೆಸ್ ಆರ್ ನೈಟ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ. ಸಮ್ಟೈಮ್ಸ್ ಕಂಪ್ಲೀಟ್ ಲಾಸ್ ಆಫ್ ವಿಷನ್ ಆಗ್ಬೋದು. ಇದು ವಿಟಮಿನ್ ಎನ ಕೊರತೆಯಿಂದ ಬರುವಂಥ ಡಿಸೀಸು, ಹಾಗೆ ಅದರ ಸಿಂಪ್ಟಮ್ಸು. ವಿಟಮಿನ್ B1 ಕೊರತೆಯಿಂದ ಬರುವಂಥ ಡಿಸೀಸ್ ಯಾವುದು ಅಂತಂದರೆ ಬೆರಿ ಡಿಸೀಸ್. ಈ ಡಿಸೀಸ್ನ ಸಿಂಪ್ಟಮ್ಸ್ ಏನೇನು ಅಂತಂದರೆ ವೀಕ್ ಮಸಲ್ಸ್ ಆ್ಯಂಡ್ ವೆರಿ ಲಿಟಲ್ ಎನರ್ಜಿ ಟು ವರ್ಕ್. ಬೆರಿ ಡಿಸೀಸ್ ಬಂದಿದೆ ಅಂದರೆ ಮಸಲ್ಸ್ ವೀಕ್ ಆಗುತ್ತೆ, ವರ್ಕ್ ಮಾಡೋದಕ್ಕಾಗೋದಿಲ್ಲ. ಸೊ ಅದು ಬೆರಿ ಡಿಸೀಸ್ನ ಸಿಂಪ್ಟಮ್. ಹಾಗೆ ವಿಟಮಿನ್ ಸಿನ ಡಿಫಿಷಿಯನ್ಸಿ ಡಿಸೀಸ್ ಯಾವುದು ಅಂದರೆ ಸ್ಕರ್ವಿನ ಸಿಂಪ್ಟಮ್ಸ್ ಏನೇನು ಅಂದರೆ ಬ್ಲೀಡಿಂಗ್ ಗಮ್ಸ್. ಹಾಗೆ ಇನ್ನೊಂದು ಏನು ಅಂತಂದರೆ ಎಲ್ಲಾದರೂ ನಮಗೆ ಗಾಯ ಆಗಿದೆ ಅಂದರೆ ಆ ಗಾಯ ವಾಸಿ ಆಗೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದು. ಸೊ ಇದು ಸಹ ವಿಟಮಿನ್ ಸಿ ಅಥವಾ ವಿಟಮಿನ್ ಸಿ ಕೊರತೆಯಿಂದ ಬರುವಂಥ ಒಂದು ಡಿಸೀಸ್ ಯಾವುದು ಅಂದರೆ ಸ್ಕರ್ವಿನ ಲಕ್ಷಣಗಳು. ಹಾಗೆ ವಿಟಮಿನ್ ಡಿನ ಕೊರತೆಯಿಂದ ಬರುವಂಥ ಡಿಸೀಸ್ ಯಾವುದು ಅಂದರೆ ರಿಕೆಟ್ಸ್ ಬಂದಾಗ ಏನು ಸಿಂಪ್ಟಮ್ಸ್ ಅಂತಂದರೆ ಬೋನ್ಸ್ ಬಿಕಮ್ ಸಾಫ್ಟ್ ಆ್ಯಂಡ್ ಬೆಂಟ್. ಕಾಲುಗಳು ಬೆಂಡ್ ಆಗಿ ಅನಿಸುತ್ತೆ, ಅಂದರೆ ಬೋನ್ ಬೆಂಡ್ ಆದಂಗೆ ಅನಿಸುತ್ತೆ, ಹಾಗೆ ಬೋನ್ಸ್ ಎಲ್ಲ ಸಾಫ್ಟ್ ಆದಂಗೆ ಆಗುತ್ತೆ. ಇದು ವಿಟಮಿನ್ ಡಿನ ಕೊರತೆಯಿಂದ ಬರುವಂಥ ಡಿಸೀಸು. ನೆಕ್ಸ್ಟ್ ಮಿನರಲ್ಸ್ ತಗೊಂಡಾಗ ಕ್ಯಾಲ್ಶಿಯಂ ಕಡಿಮೆ ಇದ್ದಾಗ ಏನು ಡಿಸೀಸ್ ಬರುತ್ತೆ ಅಂತಂದರೆ ಬೋನ್ ಆ್ಯಂಡ್ ಟೂತ್ ಡಿಕೆ ಆಗುತ್ತೆ. ಅದರ ಸಿಂಪ್ಟಮ್ ಏನು ಅಂತಂದರೆ ವೀಕ್ ಬೋನ್ಸ್ ಆ್ಯಂಡ್ ಟೂತ್ ಡಿಕೆ. ನೆಕ್ಸ್ಟ್ ಅಯೋಡಿನ್ ಕಡಿಮೆ ಇದ್ದಾಗ ನಮ್ಮಲ್ಲಿ ಬರುವಂಥ ಡಿಸೀಸ್ ಯಾವುದು ಅಂತಂದರೆ ಗಾಯ್ಟರ್ ಡಿಸೀಸ್ನ ಸಿಂಪ್ಟಮ್ಸ್ ಏನು ಅಂತಂದರೆ ನಮ್ಮ ನೆಕ್ ರೀಜನಲ್ಲಿರುವಂಥ ಗ್ಲ್ಯಾಂಡ್ಸ್ ಸ್ವೆಲ್ ಆದಂಗೆ ಅನಿಸುತ್ತೆ. ಹಾಗೆ ಮೆಂಟಲ್ ಡಿಸಬಿಲಿಟಿ ಚಿಲ್ಡ್ರನಲ್ಲಿ, ಹಾಗೆ ಮಕ್ಕಳಲ್ಲಿ ಯಾವ ಥರ ಸಿಂಪ್ಟಮ್ಸ್ ಇರುತ್ತೆ ಅಂತಂದರೆ ಮೆಂಟಲ್ ಡಿಸಬಿಲಿಟಿ ಅಂತ ಹೇಳ್ತೀವಿ. ಸೊ ಇದು ಅಯೋಡಿನ್ ಕೊರತೆಯಿಂದ ಬರುವಂಥ ಡಿಸೀಸು. ನೆಕ್ಸ್ಟ್ ಐರನ್ ಡೆಫಿಷಿಯನ್ಸಿ ಇದ್ದಾಗ ಬರುವಂಥ ಡಿಸೀಸ್ ಯಾವುದು ಅಂದರೆ ಅನಿಮಿಯಾ ಅಂತಂದರೆ ವೀಕ್ನೆಸ್. ಸೊ ಇದು ಐರನ್ ಡೆಫಿಷಿಯನ್ಸಿಯಿಂದ ಬರುವಂಥ ಒಂದು ಡಿಸೀಸ್ ಆಗಿರುತ್ತೆ. ಸೊ ಇಷ್ಟು ಡಿಫಿಷಿಯನ್ಸಿ ಡಿಸೀಸಸ್ಸು, ಹಾಗೆ ಅವುಗಳ ಸಿಂಪ್ಟಮ್ಸನ್ನು ನಾವಿಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ಬೆಸ್ಟ್ ಕುಕಿಂಗ್ ಹ್ಯಾಬಿಟ್ಸನ್ನು ಕೊಟ್ಟಿದ್ದಾರೆ. ಸೊ ಬೆಸ್ಟ್ ಕುಕಿಂಗ್ ಹ್ಯಾಬಿಟ್ಸನ್ನು ಸಹ ನಾವಿಲ್ಲಿ ನೆನ್ಪಿಟ್ಕೋಬೇಕಾಗುತ್ತೆ. ಇದ್ರ ಮೇಲೂ ಸಹ ಸುಮಾರಷ್ಟು ಸಲ ನಮಗೆ ಕ್ವೆಶನ್ಸ್ ಅರೈಸ್ ಆಗಿತ್ತು. ಕುಕಿಂಗ್ ಹ್ಯಾಬಿಟ್ಸನ್ನು ಏನಂತ ಕರೀತಾರೆ ಅಂದರೆ ಕ್ಯುಲಿನರಿ ಪ್ರಾಕ್ಟೀಸಸ್ ಅಂತಲೂ ಸಹ ಕರೀತಾರೆ. ಸೊ ಏನು ಬೆಸ್ಟ್ ಕುಕಿಂಗ್ ಪ್ರಾಕ್ಟೀಸಸ್, ಏನೇನು ನಾವು ಇಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ ಅಂತಂದರೆ ವೆಜಿಟೇಬಲ್ಸನ್ನು ಕಟ್ ಮಾಡಬೇಕಾದ್ರೆ ಅಥವಾ ವೆಜಿಟೇಬಲ್ಸನ್ನು ಸಿಪ್ಪೆನ ತೆಗಿಬೇಕಾದ್ರೆ ನಾವೇನು ಗಮನಿಸಬೇಕು, ವೆಜಿಟೇಬಲ್ಸನ್ನು ಕಟ್ ಮಾಡೋಕ್ಕೂ ಮುಂಚೆ ಅಥವಾ ಪೀಲ್ ಆಫ್ ಮಾಡೋದಕ್ಕೂ ಮುಂಚೆ, ಸಿಪ್ಪೆನ ತೆಗಿಯೋಕ್ಕೂ ಮುಂಚೆ ನಾವು ಅದನ್ನು ವಾಶ್ ಮಾಡಬೇಕಾಗತ್ತೆ. ವೆಜಿಟೇಬಲ್ಸನ್ನು ಕಟ್ ಮಾಡಿದ್ಮೇಲೆ ವಾಶ್ ಮಾಡೋದ್ರಿಂದ ಅದರಲ್ಲಿರೋವಂಥ ವಿಟಮಿನ್ಸು ಲಾಸ್ ಆಗುತ್ತೆ. ಸೊ ಇದನ್ನು ನಾವು ನೆನ್ಪಿಟ್ಕೋಬೇಕಾಗತ್ತೆ. ವಾಶ್ ಬಿಫೋರ್ ಕಟಿಂಗ್ ಆಫ್ ವೆಜಿಟೇಬಲ್ಸ್. ಓಕೆ, ಸೊ ವಾಷಿಂಗ್ ಬಿಫೋರ್ ಕಟ್ಟಿಂಗ್ ಆರ್ ಪೀಲಿಂಗ್, ಸಿಪ್ಪೆ ತೆಗಿಯೋಕ್ಕೂ ಮುಂಚೆ ಅಥವಾ ಕಟ್ ಮಾಡೋಕ್ಕೂ ಮುಂಚೆ ಅದನ್ನು ವಾಶ್ ಮಾಡಬೇಕಾಗತ್ತೆ. ನೆಕ್ಸ್ಟು ಕೆಲವೊಂದು ಫ್ರೂಟ್ಸ್ ಹಾಗೆ ವೆಜಿಟೇಬಲ್ಸ್ನ ಸ್ಕಿನ್ನಲ್ಲಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋಂತಹ ವಿಟಮಿನ್ಸ್ ಹಾಗೆ ಮಿನರಲ್ಸ್ ಇರ್ತವೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಕೆಲವೊಂದು ವೆಜಿಟೇಬಲ್ಸು ಕುಕುಂಬರ್, ಕ್ಯಾರೆಟ್ ಈ ಥರ ವೆಜಿಟೇಬಲ್ಸನ್ನು ತೊಗೊಂಡಾಗ ಆ ಸ್ಕಿನ್ನನ್ನು ಪೀಲ್ ಆಫ್ ಮಾಡ್ದಿರ ನಾವು ತಿನ್ನಬೇಕಾಗತ್ತೆ. ಸ್ಕಿನ್ ರಿಮೂವ್ ಮಾಡ್ದಿರ ಅದನ್ನು ವಾಶ್ ಮಾಡಿಕೊಂಡು ತಿನ್ನಬೇಕಾಗತ್ತೆ. ಇದು ಒಂದು ಬೆಸ್ಟ್ ಕುಕಿಂಗ್ ಹ್ಯಾಬಿಟ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಫುಡ್ ಕುಕಿಂಗ್ ಹ್ಯಾಬಿಟ್ ಯಾವುದು ಅಂತಂದರೆ ರಿಪೀಟೆಡ್ ವಾಶ್ ಆಫ್ ರೈಸ್ ಆ್ಯಂಡ್ ಪಲ್ಸಸ್. ರಿಪೀಟೆಡ್ ಆಗಿ ಜಾಸ್ತಿ ಸಲ ನಾವು ವಾಶ್ ಮಾಡೋಕ್ಕೆ ಹೋಗಬಾರ್ದು. ಸೊ ಜಾಸ್ತಿ ಸಲ ನಾವು ರೈಸ್ ಹಾಗೆ ಪಲ್ಸಸ್ಸನ್ನು ವಾಶ್ ಮಾಡೋದ್ರಿಂದ ಅದರಲ್ಲಿ ಔಟರ್ ಲೇಯರಲ್ಲಿ ಇರೋವಂತಹ ಇಂಪಾರ್ಟೆಂಟ್ ಮಿನರಲ್ಸ್ ಹಾಗೆ ವಿಟಮಿನ್ಸು ವಾಶ್ ಔಟ್ ಆಗೋ ಚಾನ್ಸಸ್ ಇರ್ತವೆ. ಹಾಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ನಾವು ಬಾಯ್ಲ್ ಮಾಡಬೇಕಾದ್ರೆ ಎಕ್ಸೆಸಿವ್ ವಾಟರನ್ನು ಯೂಸ್ ಮಾಡೋದು, ಅದು ಸಹ ಒಂದು ಬ್ಯಾಡ್ ಹ್ಯಾಬಿಟ್. ಎಕ್ಸೆಸಿವ್ ವಾಟರನ್ನು ಯೂಸ್ ಮಾಡಿ ಅದನ್ನು ಬಾಯ್ಲ್ ಮಾಡೋದ್ರಿಂದ ಅದರಲ್ಲಿರೋಂಥ ಮಿನರಲ್ಸು ವಿಟಮಿನ್ಸು ಹೊರಟೋಗ್ಬಿಡುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಕಡಿಮೆ ವಾಟರನ್ನು ಬಳಸ್ಕೊಂಡು ವೆಜಿಟೇಬಲ್ಸನ್ನು ಕುಕ್ ಮಾಡಬೇಕು. ಅದ್ರ ಜೊತೆಗೆ ಆ ವಾಟರನ್ನು ಸಹ ನಾವು ನೆಕ್ಸ್ಟ್ ಕುಕ್ ಮಾಡೋ ಪ್ರೊಸೆಸ್ಸಲ್ಲಿ ಯೂಸ್ ಮಾಡ್ಕೊಳ್ಳೋದ್ರಿಂದ ವಿಟಮಿನ್ಸು ಹಾಗೆ ಪ್ರಿಸರ್ವ್ ಆಗುತ್ತೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ವಿಟಮಿನ್ ಸಿ ನಮ್ಮ ಬಾಡಿಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋಂಥ ಒಂದು ವಿಟಮಿನ್ ಆಗಿದೆ. ವಿಟಮಿನ್ ಸಿನ ಕುಕ್ ಮಾಡೋ ಪ್ರೊಸೆಸ್ಸಲ್ಲಿ ಜಾಸ್ತಿ ಹೀಟನ್ನು ಕೊಟ್ಟಿದ್ದೀವಿ ಅಂದರೆ ಅದು ಡೆಸ್ಟ್ರಾಯ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ವಿಟಮಿನ್ ಸಿನ ಜಾಸ್ತಿ ಕುಕ್ ಮಾಡಬಾರ್ದು. ಜಸ್ಟ್ ನಾವೇನು ಮಾಡಬೇಕು,
ಮಾಡಬೇಕು, ಅದನ್ನು ಯೂಸ್ ಮಾಡ್ಕೋಬೇಕು. ಕುಕ್ ಮಾಡೋದ್ರಿಂದ ಡೆಸ್ಟ್ರಾಯ್ ಮಾಡೋವಂಥ ವಿಟಮಿನ್ ಯಾವುದು ಅಂತಂದರೆ ಅದು ವಿಟಮಿನ್ ಸಿ. ಸೊ ಇವಿಷ್ಟು ಪಾಯಿಂಟ್ಸು ಫಸ್ಟ್ 2 ಚಾಪ್ಟರ್ಸಲ್ಲಿ ಕವರ್ ಆಗಿರೋಂತಹ ಪಾಯಿಂಟ್ಸು. ಸೊ ಆಲ್ಮೋಸ್ಟ್ ನಾನಿಲ್ಲಿ ಎಲ್ಲ ಪಾಯಿಂಟ್ಸನ್ನು ಕವರ್ ಮಾಡಿದ್ದೀನಿ. ಹಾಗೆ ನಾವು ಎಕ್ಸಾಮ್ ದೃಷ್ಟಿಯಿಂದ ಯಾವೆಲ್ಲ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೋಬೇಕು ಅನ್ನೋದನ್ನು ಸಹ ನಾನಿಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಈ 6th NCERT ಫಸ್ಟ್ 2 ಚಾಪ್ಟರ್ಸಲ್ಲಿ ಬರುವಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು, ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಾನಿಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಈ ಎಲ್ಲ ಪಾಯಿಂಟ್ಸು ಸಹ ನಮ್ಮ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.